ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ತಿಂಗಳಿನ ಮೊದಲನೆಯ ಭಾನುವಾರದ ಕರ್ತನ ರಾತ್ರಿ ಭೋಜನ ಪವಿತ್ರ ಸಂಸ್ಕಾರದ ಆರಾಧನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುವಂತರಾಗಿದ್ದೇವೆ. ಈ ಪರಿಶುದ್ಧ ಆರಾಧನೆಯನ್ನು ನಾವು ಪ್ರಾರಂಭ ಮಾಡುವ ಹಾಗೆ ನಾವು ಮೌನವಾಗಿದ್ದು ನಮ್ಮ ಶಿರಗಳನ್ನು ಭಾಗಿಸಿ ತಗ್ಗಿದ ಮನೋಭಾವನೆಯಿಂದಲೂ ಭಕ್ತಿ ಪೂರ್ವಕವಾಗಿ ಪ್ರಾರಂಭ ಮಾಡಿಕೊಳ್ಳೋಣ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಲಿ. ಆತನು ಒಳ್ಳೆಯವನು, ಆತನ ಕೃತ್ಯಗಳು ಒಳ್ಳೆಯವುಗಳು. ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲವೂ ಆತನ ಮುಂದೆ ಮೌನವಾಗಿದ್ದು ಆತನನ್ನು ಆರಾಧಿಸಲಿ. ಪರಿಶುದ್ಧನಾದ ಪರಲೋಕದ ತಂದೆಯಾದ ದೇವರೇ, ಈ ಪರಿಶುದ್ಧ ಆರಾಧನೆಯ ಎಲ್ಲ ಅಂಶಗಳನ್ನ ಪ್ರತಿಷ್ಠೆ ಮಾಡು. ಕರ್ತನ ರಾತ್ರಿ ಭೋಜನ ಪವಿತ್ರ ಸಂಸ್ಕಾರದ ಎಲ್ಲ ಅಂಶಗಳನ್ನ ನೀನು ಪ್ರತಿಷ್ಠೆ ಮಾಡು. ಘನ ಮಾನ ಮಹಿಮೆ ಹೊಂದಿಕೊಳ್ಳುತ್ತಾ ಬರಬೇಕಾಗಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಆರಂಭವಾಗಲಿ. ಆಮೆನ್. ನಾವು ಸಭೆಯಾಗಿ ನಿಂತುಕೊಂಡು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಂಗೀತಗಳಲ್ಲಿ 151ನೆಯ ಸಂಗೀತ ಮೊದಲನೆಯ ಮತ್ತು 6ನೆಯ ಚರಣವನ್ನು ನಾವು ಒಟ್ಟಾಗಿ ಹಾಡಿಕೊಳ್ಳೋಣ. ಒಟ್ಟಾಗಿ ಅರಿಕೆ ಮಾಡಿಕೊಳ್ಳೋಣ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇವೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯೆಯ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಹೊಂದಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಡಲ್ಪಟ್ಟು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಆತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು ಭಕ್ತರ ಅನ್ಯೋನ್ಯತೆಯು ಪಾಪದ ಪರಿಹಾರವು ದೇಹದ ಪುನರುತ್ಥಾನವು ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ದಯಮಾಡಿ ಕೂತುಕೊಳ್ಳೋಣ. ಪ್ರಾರ್ಥನೆಯಲ್ಲಿ ನಾವು ಕಾಲವನ್ನು ಕಳೆಯುವುದನ್ನು ಮುಖ್ಯವಾಗಿ ದಯಮಾಡಿ ತಾವು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ತಾವು ಸಹಕರಿಸುತ್ತಾ ಕರ್ತನ ಆಲಯದಲ್ಲಿ ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮತ್ತು ಮಾಸ್ಕ್ ಅನ್ನು ಹಾಕಿಕೊಂಡು ಕರ್ತನನ್ನು ಆರಾಧಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಾವು ಈ ಸಮಯದಲ್ಲಿ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ, ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಪರಿಶುದ್ಧನೇ, ಅತಿ ಶ್ರೇಷ್ಠನೇ, ಸರ್ವಶಕ್ತನೇ, ಈ ಪರಲೋಕಗಳನ್ನ ಸೃಷ್ಟಿಸಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮ್ಮ ರಾಜ್ಯನು, ನಮ್ಮ ಕರ್ತನು, ನಮ್ಮ ಉದ್ಧಾರಕನು, ನಮ್ಮ ವಿಮೋಚಕನು, ನಮ್ಮನ್ನ ಕೈ ಹಿಡಿದು ನಡೆಸುವಾತನು. ಭಯದಲ್ಲಿ ಜೀವಿಸುವವರಿಗೆ ಭಯ ಪಡಬೇಡಿ ಎಂದು ವಾಗ್ದಾನ ಮಾಡುವ ದೇವರು ನೀನಾಗಿದ್ದಿ. ರಕ್ಷಕನೇ, ನಿನ್ನ ನಾಮಕ್ಕೆ ಸ್ತೋತ್ರ. ತಂದೆಯಾದ ದೇವರೇ, ಕಳೆದ ತಿಂಗಳು ನಮ್ಮನ್ನ ಕಾಯ್ದು ಕಾಪಾಡಿದಿ. ಕಳೆದ ರಾತ್ರಿ ಸುಖ ನಿದ್ರೆಯನ್ನು ಅನುಭವಿಸುವಂತ ಸೌಭಾಗ್ಯವನ್ನು ನೀನು ನಮಗೆ ದಯಪಾಲಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಓ ರಕ್ಷಕನೇ, ಈ ಪರಿಶುದ್ಧವಾದ ಭಾನುವಾರದ ತಿಂಗಳಿನ ಮೊದಲನೆಯ ಭಾನುವಾರದ ದಿವಸದಂದು ನಿನ್ನ ಮೇಜಿನ ಹತ್ತಿರಕ್ಕೆ ಪಶ್ಚಾತ್ತಾಪದಿಂದ, ನಿರೀಕ್ಷೆಯಿಂದ, ನಂಬಿಕೆಯಿಂದ ಬಂದು ಆರಾಧಿಸುವಂತ ಸೌಭಾಗ್ಯವನ್ನ ನೀನು ದಯಪಾಲಿಸಿರುವುದರಿಂದ ನಮ್ಮ ಕುಟುಂಬಗಳನ್ನ, ನಮ್ಮೆಲ್ಲರನ್ನ ಜೀವಿತರ ಸಂಖ್ಯೆ ಎಣಿಸಿದಕ್ಕಾಗಿ ನಿನ್ನ ನಾಮವನ್ನ ಕೊಂಡಾಡುತ್ತೇವೆ. ಓ ತಂದೆಯಾದ ದೇವರೇ, ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭುವು, ನಿತ್ಯನಾದ ತಂದೆಯು ನೀನಾಗಿದ್ದಿ. ರಕ್ಷಕನೇ, ನಿನ್ನನ್ನ ಹೃದಯದ ಅಂತರಂಗದಿಂದ ಆರಾಧನೆ ಮಾಡುತ್ತೇವೆ. ಓ ಕರ್ತನೇ, ಈ ಪರಿಶುದ್ಧ ಉದಯ ಕಾಲದ ಮೊದಲನೆಯ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಂತ ನಿನ್ನ ಭಕ್ತರನ್ನ ನೀನು ನೋಡಿದ್ದಿ. ನಿನ್ನ ಭಕ್ತರ ಮೇಲೆ ನಿನ್ನ ಭಾರವಾದ ಪ್ರೀತಿಯನ್ನು ತೋರಿಸಿದ್ದಿ. ಅವರು ಯಾವ ಭಾರದೊಂದಿಗೆ ನಿನ್ನ ಸನ್ನಿಧಿಗೆ ಬಂದಿದ್ದಾರೋ ನೀನು ಬಲ್ಲಂತ ದೇವರಾಗಿದ್ದಿ. ಎಲೆ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದಂತ ದೇವರು. ಇಗೋ ಕರ್ತನೇ, ಪರಿಶುದ್ಧ ದಿವಸದಂದು ಅನೇಕರು ದುಃಖದಿಂದ ನಿನ್ನ ಸನ್ನಿಧಿಗೆ ಬಂದಿರುವುದಾದರೆ, ಅನೇಕರು ನೋವುಗಳಿಂದ ನಿನ್ನ ಸನ್ನಿಧಿಗೆ ಬಂದಿರುವುದಾದರೆ, ಅನೇಕರು ಕರ್ತನೆ ಅನಾರೋಗ್ಯಗಳಿಂದ ನಿನ್ನ ಸನ್ನಿಧಿಗೆ ಬಂದಿರುವುದಾದರೆ ಅವರನ್ನ ಸ್ಪರ್ಶ ಮಾಡು. ಅವರು ನಿನ್ನ ಸ್ಪರ್ಶತೆಯನ್ನ ಅನುಭವಿಸುವಂತೆ ನಿನ್ನ ಆತ್ಮನ ಪ್ರೇರೇಪಣೆಯಿಂದ ನಿನ್ನ ಭಕ್ತರನ್ನು ನೀನು ಬಲಪಡಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ಸಭೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯನ್ನ ಓ ಕರ್ತನೆ, ನಮ್ಮ ಸಭೆಯ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯ ಕುಟುಂಬಗಳನ್ನ ವಿಶೇಷವಾದ ರೀತಿಯಲ್ಲಿ ನೀನು ಆಶೀರ್ವದಿಸು. ಅವರ ಕೊರತೆ ಕಷ್ಟಗಳನ್ನು ನೀಗಿಸು. ಹೊರದೇಶದಲ್ಲಿರ್ತಕ್ಕಂಥ ಮತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ತಂದೆಯಾದ ದೇವರೇ, ಕೆಲಸಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಹೋಗಿರ್ತಕ್ಕಂಥ ನಮ್ಮ ಸಭೆಯವರನ್ನ, ಭಾರತದ ಕಟ್ಟಕಡೆಯಲ್ಲಿರ್ತಕ್ಕಂಥ ನಮ್ಮ ಸಭೆಯವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ಓ ಕರ್ತನೆ, ನಾನು ವಿಧವಾದ ರಾಜ್ಯಗಳಲ್ಲಿ ಈ ಪ್ಯಾಂಡಮಿಕ್ ನ ಭಯವು ಹೆಚ್ಚಳ ಪಡುತ್ತಿರುವಾಗ ನಾವು ನಿನ್ನ ಕಡೆಗೆ ದೃಷ್ಟಿಸುತ್ತೇವೆ. ಭಕ್ತನಾದ ಕೀರ್ತನೆಗಾರನು ದೇವರೇ ಅನುಭವಿಸಿರ್ತಕ್ಕಂಥ ಆ ನಿರೀಕ್ಷೆಯ ಕೂಗಿನೊಂದಿಗೆ ಕರ್ತನೆ ನಿನ್ನ ಕಡೆಗೆ ನಾವು ನೋಡುವಂತವರಾಗಿದ್ದೇವೆ. ತಂದೆಯಾದ ದೇವರೇ, ನಮ್ಮನ್ನ ನೀನು ಆಶೀರ್ವದಿಸು, ನಮ್ಮನ್ನ ನೀನು ಬಲಪಡಿಸು, ನಮ್ಮನ್ನ ಕೈ ಹಿಡಿದು ನೀನು ನಡೆಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಅನೇಕ ಬಡ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಅನೇಕ ಬಡ ಕುಟುಂಬಗಳಲ್ಲಿ ನಿನ್ನ ಪ್ರಸನ್ನತೆಯನ್ನು ನೀನು ಅನುಗ್ರಹ ಮಾಡು ಎಂದು ಪ್ರಾರ್ಥನೆ ಮಾಡುತ್ತೇವೆ. ನಾವು ಕಣ್ಣೆತ್ತಿ ನಿನ್ನ ಪರ್ವತದ ಕಡೆಗೆ ನೋಡುತ್ತೇವೆ. ರಕ್ಷಕರೇ, ನಮ್ಮ ಸಹಾಯಕನು ನೀನು. ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಪರಲೋಕದ ತಂದೆಯಾದ ದೇವರು ನಿನ್ನಿಂದಲೇ ನಮಗೆ ಸಹಾಯವು ಕರ್ತನೆ. ನಿನಗೆ ಸ್ತೋತ್ರ. ಈ ಪರಿಶುದ್ಧ ಪವಿತ್ರ ಭೋಜನದ ಭಾನುವಾರದ ದಿವಸದಂದು ಇಂಥ ನಿರೀಕ್ಷೆಗೆ ನಾವು ಜೀವಿಸುವಂತೆ ನಿನ್ನ ಫಲವನ್ನು ನಮಗೆ ಅನುಗ್ರಹ ಮಾಡಿದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ವಿಶೇಷವಾಗಿ ಈ ದಿವಸ ನಿನ್ನ ನಿತ್ಯ ಜೀವದ ವಾಕ್ಯವನ್ನ ತರಲಿಕ್ಕಿರ್ತಕ್ಕಂಥ ನಿನ್ನ ದಾಸರು, ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ರೆವರೆಂಡ್ ಜೇನಂದ್ ಕುಮಾರ್ ಅಯ್ಯನವರನ್ನ ನೀನು ಆಶೀರ್ವಾದ ಮಾಡು. ನಿನ್ನ ಸ್ವರವನ್ನಾಗಿ ಈ ದಿವಸ ಅವರಿಗೆ ನೀನು ನೇಮಕ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದಿಂದ ಅವರ ಹೃದಯವನ್ನ, ಅವರ ಬಾಯಿಯನ್ನು ನೀನು ತುಂಬಿಸಿ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಅಯ್ಯನವರ ಕುಟುಂಬವನ್ನ ದೇವರೇ ನೀನು ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಅಮ್ಮನವರನ್ನ, ಮಕ್ಕಳನ್ನ ನೀನು ಆಶೀರ್ವದಿಸು. ಪಾಸ್ಟರ್ ರಾಬರ್ಟ್ ಅವರ ಕುಟುಂಬ, ಅವರ ಮಕ್ಕಳನ್ನ ನೀನು ಆಶೀರ್ವದಿಸು. ನಿನ್ನ ಸೇವೆಗಾಗಿ ಅವರನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ.
ಅವರನ್ನ ನೀನು ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರಿಗೆ ಕೊಟ್ಟಂತ 2 ಜಿಲ್ಲೆಗಳಿಗಾಗಿ ನಿನಗೆ ಸ್ತೋತ್ರ. ಆ ಸ್ಥಳದಲ್ಲಿಯೂ ಕೂಡ ನಿನ್ನ ಪ್ರಸನ್ನತೆಯು ಅನುಗ್ರಹವಾಗಲಿ ಎಂದು ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಈ ದಿವಸ ಕರ್ತನೆ ನಮ್ಮ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಗಳಿಗಾಗಿ ಪ್ರಾಂಶುಪಾಲಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲ ಸ್ಟೂಡೆಂಟ್ಸ್ ಗಳನ್ನು ನೀನು ಆಶೀರ್ವದಿಸು. ನಿನ್ನ ರಕ್ಷಣೆಯಲ್ಲಿ ನಾವೆಲ್ಲರೂ ಸಾಗುವಂತೆ ಸಹಾಯ ನೀಡು ಎಂದು ಪ್ರಾರ್ಥನೆ ಮಾಡುತ್ತೇವೆ. ಈ ರೀತಿಯಲ್ಲಿ ನಮ್ಮ ಕಾನ್ಫರೆನ್ಸ್ ಅನ್ನ ನೋಡಿಕೊಂಡು ಹೋಗುವಂತಹ ಸನ್ಮಾನ್ಯ ಬಿಷಪ್ NL ಕರ್ಕರೆ ಅಯ್ಯನವರನ್ನ, ಅಮ್ಮನವರನ್ನ ಮತ್ತು ಎಲ್ಲಾ ಜಿಲ್ಲಾ ಮೇಲ್ವಿಚಾರಕರುಗಳನ್ನ, ಸಭಾಪಾಲಕರುಗಳನ್ನ ನೀನು ಆಶೀರ್ವದಿಸು. ಎಲ್ಲ ಸಭೆಯ ಭಕ್ತರನ್ನ ನೀನು ಆಶೀರ್ವದಿಸು. ಈ ಪರಿಶುದ್ಧ ಸಮಯವು ನಮ್ಮ ಜೀವನದಲ್ಲಿ ಉಜ್ಜೀವನದ ವಾಕ್ಯಗಳಿಂದ ತುಂಬಲ್ಪಟ್ಟು ನಿನ್ನ ರಾಜ್ಯದ ಮಹಿಮೆಗಾಗಿ ನಾವೆಲ್ಲರೂ ಜೀವಿಸುವಂತೆ ಸಹಾಯ ನೀಡಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಘನ ಮಾನ ಮಹಿಮೆ ಸ್ತುತಿ ಸ್ತೋತ್ರಗಳು ನಿನಗೆ ಸಲ್ಲಿಸುತ್ತಾ ಪ್ರಾರ್ಥನೆಯ ನಜರೇತಿನ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮನ್ನು ನಿನ್ನ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವೂ ನಿನ್ನದೇ ಸ್ವಾಮಿ, ಆಮೆನ್. ಈ ಪರಿಶುದ್ಧ ಆರಾಧನೆಯ ದೇವರ ವಾಕ್ಯದ ಜ್ಞಾನಕ್ಕಾಗಿಯೂ ಮತ್ತು ಸತ್ಯವೇದ ಪಾರಾಯಣಕ್ಕಾಗಿಯೂ ನೇಮಕವಾದಂತಹ ದೇವರ ವಾಕ್ಯವು ಮೊದಲನೆಯ ಅರಸುಗಳ ಪುಸ್ತಕ 3ನೇ ಅಧ್ಯಾಯ ವಚನಗಳು 7ರಿಂದ 13ನೇ ವಚನದವರೆಗೆ ನಾವು ಓದಿ ಕೇಳೋಣ. The book of 1 Kings chapter 3 verses beginning from 7 to 13. ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂತ ಮಹಾ ಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಈ ಮಹಾ ಜನಾಂಗವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂತದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಧನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬ ನಿರುವುದಿಲ್ಲ. ಓದಿ ಕೇಳಿರುವ ದೇವರ ನಿತ್ಯ ಜೀವದ ವಾಕ್ಯಗಳು ದೇವರು ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ, ಆಮೆನ್. ಸಭೆಗೆ ಸಾರಿ ತಿಳಿಸುವಂತ ಪ್ರಕಟಣೆಗಳನ್ನು ನಾವು ಕೇಳೋಣ. ಮೊದಲನೇದಾಗಿ ಈ ಪರಿಶುದ್ಧ ಆರಾಧನೆಯಲ್ಲಿ ಸೇರಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ತಂದೆಯ, ಮಗನ, ಪವಿತ್ರಾತ್ಮನಾದ ತ್ರಾಯಕ ದೇವರ ಹೆಸರಿನಲ್ಲಿ ಆಹ್ವಾನಿಸುವಂತವರಾಗಿದ್ದೇವೆ. ಯಾರಾದರೂ ನೂತನವಾಗಿ ಈ ಪರಿಶುದ್ಧ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವುದಾದರೆ ನೀವು ಇದ್ದ ಸ್ಥಳದಲ್ಲಿ ನಿಂತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲದ ಪಕ್ಷದಲ್ಲಿ ಯಥಾ ಪ್ರಕಾರವಾಗಿ ಬರುವ ಭಾನುವಾರವು ಪರಿಶುದ್ಧ ಆರಾಧನೆಯು 8:30ರಿಂದ 9:30 ಗಂಟೆಯವರೆಗೆ ಮೊದಲನೇ ಆರಾಧನೆಯು ಮತ್ತು 10ರಿಂದ 11 ಗಂಟೆಯವರೆಗೆ ಎರಡನೇ ಪರಿಶುದ್ಧ ಆರಾಧನೆಯು ಜರುಗಿಸಲಾಗುತ್ತದೆ. ಕಳೆದ ವಾರದಂದು ಕೂಡಿಸಲಾದಂತಹ ಕಾಣಿಕೆಯು 18,570
ರೂಪಾಯಿಗಳು ಆಗಿರ್ತದೆ. ಕಳೆದ ವಾರ ಅನೌನ್ಸ್ಮೆಂಟ್ ಮಾಡಿದ ಹಾಗೆ ಸಂಡೇ ಸ್ಕೂಲ್ ಈ ಭಾನುವಾರದಿಂದ ಪ್ರಾರಂಭವಾಗಿದೆ. ಒಂದು ವೇಳೆ ಚಿಕ್ಕ ಮಕ್ಕಳು ಇಲ್ಲಿರುವುದಾದ್ರೆ ತಂದೆ ತಾಯಿಗಳು ಮಕ್ಕಳನ್ನು ಸಂಡೇ ಸ್ಕೂಲ್ಗೆ ಕಳಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಫೋರ್ಸ್ ಪ್ಲೇ ಕಿಡ್ಸ್ ಈ ಒಂದು ಮಕ್ಕಳ ಕಾರ್ಯಕ್ರಮದ ಮುಖಾಂತರವಾಗಿ ಬರುವ 15ನೇ ದಿನಾಂಕದಂದು ಆನ್ಲೈನ್ ಕಲರಿಂಗ್ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ನಡೆಸಲಾಗುತ್ತದೆ. ಇದು ಆನ್ಲೈನ್ ಅಲ್ಲಿ ನಡೆಸಲಾಗುವುದು. ಇದರ ಲಿಂಕ್ ನಮ್ಮ ಚರ್ಚ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾವು ಅದನ್ನ ಶೇರ್ ಮಾಡ್ತೇವೆ. ಸೊ ಹಾಗಾಗಿ ತಮ್ಮ ಮಕ್ಕಳಿಗೆ ಈ ಒಂದು ಕಲರಿಂಗ್ ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅದರ ಒಂದು ಥೀಮ್ ಬಂದ್ಬಿಟ್ಟು ರಿಲಿಜಿಯಸ್ ಮತ್ತು ಇಂಡಿಪೆಂಡೆನ್ಸ್ ಡೇ ಕುರಿತಾಗಿರುವಂತ ಚಿತ್ರಗಳನ್ನ ಡ್ರಾ ಮಾಡುವಂತದ್ದು ಮತ್ತು ಕಲರ್ ಮಾಡುವಂತ ಕಾಂಪಿಟೇಷನ್ ಇದು ಆಗಿರುತ್ತದೆ. ನಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ PSI ಅವರ ಬಂಗ್ಲಾ ಅದು ಅಂಡರ್ ರಿಪೇರಿಯಲ್ಲಿ ಇದ್ದಿತ್ತು ಮತ್ತು ಈಗ ಅದರ ಅನೇಕ ರಿಪೇರಿ ವರ್ಕ್ಸ್ ಗಳನ್ನ ಆಗಿದೆ ಮತ್ತು ಇನ್ನು ಕೆಲವು ವರ್ಕ್ ಪೆಂಡಿಂಗ್ ಇದ್ದಿದೆ. ಆದ್ರೆ ಈಗ ನಾವು ಅದನ್ನ ನೋಡುವಂತ ಈ ಆರಾಧನೆ ಮುಗಿದ ನಂತರ ಸಭೆಯಲ್ಲಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವಂತ ನಾವೆಲ್ಲರೂ ಹೋಗಿ ಅದನ್ನ ನೋಡಿ ಅಲ್ಲಿಗೆ ಟೀ ಮತ್ತು ಬಿಸ್ಕೆಟ್ ವ್ಯವಸ್ಥೆಯೂ ಸಹ ಮಾಡಲಾಗಿದೆ. ಸೊ ದಯಮಾಡಿ ಈ ಆರಾಧನೆ ನಂತರ ನಾವೆಲ್ಲರೂ DSI ಅವರ ಬಂಗ್ಲದ ಕಡೆಗೆ ಹೋಗಿ ಅಲ್ಲಿ ಟೀ ಬಿಸ್ಕೆಟ್ಸ್ ಗಳನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಹಾಗೆ DS ಬಂಗ್ಲಾ ಫ್ಲೋರ್ ವರ್ಕ್ ಕಾಂಟ್ರಿಬ್ಯೂಷನ್ ಗಾಗಿ ಮಿಸ್ಟರ್ ರಾಜೇಶ್ ಜೋನ್ಸ್ ಅವರು 5,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ ಮತ್ತು ಮಿಸಸ್ ಶೈಲಜಾ ಜೋನ್ಸ್ ಅವರು 5,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ ಮತ್ತು ಮಿಸ್ ಸುಶೀಲಾ ಹಂಚಿಮನಿ ಇವರು 5,000 ರೂಪಾಯಿಗಳನ್ನ ಕೊಟ್ಟಿರುತ್ತಾರೆ. ಗಾಯತ್ರಿ ಅಜ್ಜನವರು ಅಶೋಕ್ ನಗರ್ ಬೆಳಗಾಂ ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿಕೊಂಡು 5,000 ರೂಪಾಯಿಗಳನ್ನ ಕೃತಜ್ಞತಾ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಕೃತಜ್ಞತೆ ಕಾಣಿಕೆಯಾಗಿಯೂ ಮತ್ತು DSI ಅವರ ಬಂಗ್ಲಾ ಫ್ಲೋರ್ ಕಾಂಟ್ರಿಬ್ಯೂಷನ್ ಗೆ ಕೊಟ್ಟಿರುವಂತ ಎಲ್ಲರನ್ನು ಪರಲೋಕದ ತಂದೆಯಾದ ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ ಅನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿರುತ್ತದೆ. ಮತ್ತು ಇನ್ನು ಅನೇಕರು ತಮ್ಮ ಟೈಲ್ಸ್ ಗಳನ್ನ ಸರಿಯಾದಂತ ಸಮಯಗಳಲ್ಲಿ ಕೊಡಬೇಕಾದಂತದನ್ನ ಕೊಟ್ಟು ತಂದೆಯಾದ ದೇವರಿಗೆ ಸನ್ಮಾನಿಸಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ವಾರದಲ್ಲಿ ಜನ್ಮದಿನವನ್ನು ಮತ್ತು ಮದುವೆ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತಹ ಹೆಸರುಗಳು ಈ ರೀತಿಯಾಗಿರುತ್ತವೆ. ದಿನಾಂಕ 1ನೇ ದಿನಾಂಕದಂದು ಮಿಸ್ಟರ್ ಶ್ರೀಕಾಂತ್ ಯರ್ಜರ್ವಿ, ಮಿಸಸ್ ರೀಟಾ ಬಿ ಕರ್ಕಡ, ಮಿಸಸ್ ಶಿಲ್ಪಾ ಸ್ಟ್ಯಾನ್ಲಿ ಹಿರೇಕೊಪ್ಪ. 2ನೇ ದಿನಾಂಕದಂದು ಮಿಸ್ಟರ್ ಸ್ಟೀವನ್ ಸಂತ್ರಿ ಹುನ್ಶಾ, ಮಿಸಸ್ ಸುನಿತಾ W ದೇವದಾನ, ಮಿಸಸ್ ಸುನಿತಾ ಡಿ ಮೋಸಸ್, ಮಿಸ್ ನಯನಾ ಎ ಮಾಬಿನ್. 3ನೇ ದಿನಾಂಕದಂದು ಮಿಸ್ ಆನಿ ಅನಿಲ್ ಪ್ರಕಾಶ್, ಮಿಸ್ಟರ್ ವಿನೋದ್ ಇಮ್ಯಾನ್ಯುಯಲ್. 4ನೇ ದಿನಾಂಕದಂದು ಮಿಸಸ್ ರೀಟಾ ಜಯಮಣಿ, ಮಿಸ್ಟರ್ ಆಸ್ಟಿನ್ ಎನ್ ಸೋನ್ಸ್, ಮಾಲಾ ಮಾರಪು, ಕ್ರಿಸ್ಟಿನಾ ಪಾಟೀಲ್. 5ನೇ ದಿನಾಂಕದಂದು ಮಿಸಸ್ ಶೀಲಾ ಎಂ ಆಗ್ನೆಸ್, ಮಿಸ್ಟರ್ ಶಾಹು ಕೊನ್ನೂರ್, ಮಿಸ್ಟರ್ ನೋಯಲ್ ಡಿ ಗೋಡೆ, ಮಿಸಸ್ ಶೀಲಾ ಸಂಪಗಾಂವ್, ಮಿಸ್ ತೇಜಸ್ವಿನಿ ಪುಷ್ಪಲತಾ, ಮಿಸ್ಟರ್ ನಾಗೇಶ್ ಕಂಬೋಸಿ, ಮಿಸ್ ಜೋಯ್ನಾ ಸಿ ಹುಲಿಕವಿ. 6ನೇ ದಿನಾಂಕದಂದು ಮಿಸಸ್ ರುಕ್ಮವ್ವ ಡಿ ಹೊಸಮನಿ, ಮಿಸಸ್ ಕಮಲಾಬಾಯಿ ಜೆ ಪಾಟೀಲ್, ಮಿಸ್ ಐಲಿನ್ ಎ ಕುಳಗಟ್ಟಿ, ಮಿಸ್ಟರ್ ಜಾರ್ಜ್ ಆರ್ ಅರಳಿಕಟ್ಟಿ. 7ನೇ ದಿನಾಂಕದಂದು ಮಿಸ್ ನ್ಯಾನ್ಸಿ ಸ್ಮಿತಾ ವಾಯ್ ಕುಂದರ್ಗಿ, ಮಿಸ್ ಜರುಷಾ ಎಸ್ ನಾಗ್ನೂರ್, ಜರುಷಾ ಮಹಾದೇವ್. ಮದುವೆ ವಾರ್ಷಿಕೋತ್ಸವಗಳನ್ನ ಕಂಡಂತವರು 4ನೇ ದಿನಾಂಕದಂದು ಮಿಸ್ಟರ್ ವಿನ್ಸ್ಟನ್ ಮಾಡಿ ಮತ್ತು ಮಿಸಸ್ ಅಮೃತ ಬಿ ಮಣಿ ಆಗಿರುತ್ತಾರೆ. ಈ ಪರಿಶುದ್ಧ ಆರಾಧನೆಯಲ್ಲಿ ಜನ್ಮದಿನವನ್ನು ಮತ್ತು ವಿವಾಹ ವಾರ್ಷಿಕೋತ್ಸವಗಳನ್ನು ಆಚರಿಸಿಕೊಳ್ಳುವಂತ ಇರುವುದಾದರೆ ಇದಂತ ಸ್ಥಳಗಳಲ್ಲಿ ನಿಂತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನಮ್ಮ ಶಿರಗಳನ್ನು ಭಾಗಿಸಿ ನಾವು
ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವ ಸ್ವರೂಪನಾದ ಪರಲೋಕದ ತಂದೆಯಾದ ದೇವರೇ, ಕಳೆದ ವರ್ಷಗಳೆಲ್ಲ ನಿನ್ನ ಮಕ್ಕಳನ್ನು ನೀನು ಕಾಯ್ದು ಕಾಪಾಡುತ್ತಾ ನೂತನ ವರ್ಷದಲ್ಲಿ ಪ್ರವೇಶಿಸುವಂತ ಕೃಪೆಯನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಜನ್ಮ ದಿನವನ್ನು ಈ ವಾರದಲ್ಲಿ ಆಚರಿಸಿಕೊಳ್ಳುವಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಈ ನೂತನ ವರ್ಷದಲ್ಲಿ ನೂತನವಾದ ಬಲವನ್ನು, ನೂತನವಾದ ಕೃಪೆಯನ್ನು ಕೊಟ್ಟು ನಿನ್ನ ಮಕ್ಕಳಿಗೆ ಆರೋಗ್ಯದಿಂದಲೂ ಸಮೃದ್ಧಿಯಿಂದಲೂ ನಡೆಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕಳೆದ ವರ್ಷಗಳೆಲ್ಲ ನೀನು ಅವರ ಜೊತೆಯಲ್ಲಿದ್ದ ಹಾಗೆ ನೂತನ ವರ್ಷದಲ್ಲಿಯೂ ನಿನ್ನ ಮಕ್ಕಳ ಜೊತೆಯಲ್ಲಿದ್ದು ಸಂತೈಸಿ ಕೈ ಹಿಡಿದು ನಡೆಸಬೇಕಾಗಿ ಬೇಡುವಂತವರಾಗಿದ್ದೇವೆ. ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವಂತ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅವರ ದಾಂಪತ್ಯ ಜೀವಿತವನ್ನು ಆಶೀರ್ವದಿಸಿ ಈ ಕುಟುಂಬವು ಕರ್ತನೆ ಪ್ರೀತಿಯಲ್ಲಿಯೂ ವಿಶ್ವಾಸದಲ್ಲಿಯೂ ನಂಬಿಕೆಯಲ್ಲಿಯೂ ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ಭಯ ಭಕ್ತಿಯಲ್ಲಿ ಜೀವಿಸುತ್ತಾ ನಿನ್ನ ಮಹಿಮೆಗಾಗಿ ಈ ಲೋಕದಲ್ಲಿ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತೆ ಕೃಪೆಯನ್ನು ಗ್ರಹಿಸಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮತ್ತು ಕೃತಜ್ಞತೆ ಕಾಣಿಕೆಯಾಗಿ ಕೊಟ್ಟಿರುವಂತ ನಿನ್ನ ಮಕ್ಕಳನ್ನು, ಅವರ ಕುಟುಂಬ ಜೀವಿತಗಳನ್ನು ಆಶೀರ್ವದಿಸಿ ಘನ ಮಾನ ಮಹಿಮೆ ಹೊಂದಿಕೊಳ್ಳುತ್ತಾ ಬರಬೇಕಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೆನ್. ಈ ಸಂದರ್ಭದಲ್ಲಿ ನಾವು ಬಡವರ ಕಾಣಿಕೆಯನ್ನು ಕೂಡಿಸುವ ಹಾಗೆ ಕೀರ್ತನೆಗಳಲ್ಲಿ 132ನೇ ಕೀರ್ತನೆಯನ್ನು ನಾವು ಮೊದಲನೆಯ ಮತ್ತು ಕೊನೆಯ ಚರಣವನ್ನು ಮಾತ್ರ ನಾವು ಹಾಡಿಕೊಳ್ಳೋಣ. ಈ ಕೀರ್ತನೆಯನ್ನು ಹಾಡುವಾಗ ಈ ಪರಿಶುದ್ಧ ಆರಾಧನೆಯ ಬಡವರ ಕಾಣಿಕೆಯು ಕೂಡಿಸಲಾಗುತ್ತದೆ. ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ವಚನಾಧಾರವುದು. ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ವಚನಾಧಾರವುದು. ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ವಚನಾಧಾರವುದು. ಗಾಸಿಯ ನೀಗಿಸಿ ವಿಶ್ವಮೀರ್ವದು. ಗಾಸಿಯ ನೀಗಿಸಿ ವಿಶ್ವಮೀರ್ವದು. ಯೇಸುವಿನ ಶಿಲುಬೆ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ವಚನಾಧಾರವುದು. ಭೂಪರ ಬೀದರು ನಾಯಕರೇನು ಭೂಪತಿ ಕರುಣೆಯು ಅನುಕರಣೆಯು. ಭೂಪರ ಬೀದರು ನಾಯಕರೇನು ಭೂಪತಿ ಕರುಣೆಯು ಅನುಕರಣೆಯು. ತಾಪನಿವಾರಕ ಶಾಪವಿಮೋಚಕ. ತಾಪನಿವಾರಕ ಶಾಪವಿಮೋಚಕ. ಕಾಪಾಡುವನು ಸತತ ಈ ಜಗದಿ ಆಸರೆಯನ್ನು ಕಂಡೆ ಈ ಜಗದಿ ಬಾಸುರ ನಾವೆಲ್ಲರೂ ನಮ್ಮ ಕಾಣಿಕೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವ ಹಾಗೆ ವಾದ ಪ್ರೀತಿಗೆ ನಾವಾದರೇನು ಓಡುವೆ. ಸಂಪಾದು ಪ್ರಾಣ ಯಾವತ್ತು
ಹೊಂದಿಲ್ಲದ ಎಲ್ಲ ವರಗಳಿಗೂ ಮೂಲ ಕಾರಣನಾದಂತ ಪರಲೋಕದ ತಂದೆಯಾದ ದೇವರೇ, ಈ ಉದಯ ಕಾಲದಲ್ಲಿ ಪರಿಶುದ್ಧ ಆರಾಧನೆಯಲ್ಲಿ ಬಡವರಿಗಾಗಿ ಕೂಡಿಸಲ್ಪಟ್ಟಂತ ಈ ಕಾಣಿಕೆಗಳನ್ನ ಪ್ರತಿಷ್ಠೆ ಮಾಡು. ಕೊಟ್ಟಿರುವಂತೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ಕಾಣಿಕೆಯು ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೋ 30, 60, 100ರಷ್ಟು ಪ್ರತಿಫಲವನ್ನು ಗ್ರಹಿಸಿ ನಿನ್ನ ಮಕ್ಕಳಿಗೆ ಸಹಾಯವಾಗಿ ಆಶ್ರಯವಾಗಿ ಉಪಯೋಗ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಶಿರಗಳನ್ನು ಭಾವಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ನಿನ್ನ ದಿನಕ್ಕಾಗಿ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ನಮ್ಮನ್ನು ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಿ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಕೊಂಡಾಡುತ್ತ ನಿನ್ನ ಆರಾಧನೆಯಲ್ಲಿ ನಮಗೆ ಪಾಲ್ಗೊಟ್ಟಿದ್ದಿ. ಮಾತ್ರವಲ್ಲ, ನಿನ್ನ ವಯಸ್ಸಿನಲ್ಲಿ ಕೂಡ ನಮಗೆ ಪಾಲ್ಗೊಳ್ಳಲು ಕರೆಯುವಾಗಿದೆ. ನಿನ್ನ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳುವವರಾಗಿ ಪಶ್ಚಾತ್ತಾಪದ ಹೃದಯವನ್ನು ಹೊಂದಿಕೊಳ್ಳುವಂತೆ ಕರೆದುಕೊಂಡು ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡು. ನಮ್ಮನ್ನು ಎಚ್ಚರಿಸು. ವಾಕ್ಯ ಕೇಳುವಂಥ ಪ್ರತಿಯೊಬ್ಬರ ಹೃದಯಗಳನ್ನು ತೆರೆಯ ಮಾಡು. ಈ ದಿನಮಾನಗಳಲ್ಲಿ ಎಚ್ಚರಿಕೆಯ ಜೀವನವನ್ನು ಜೀವಿಸುವಂತೆ ಪರಿಶುದ್ಧಾತ್ಮನನ್ನು ಪ್ರತಿಯೊಬ್ಬರ ಸಂಗಡ ಇರಿಸಿ ನಿನ್ನ ವಾಕ್ಯಗಳನ್ನು ಎಚ್ಚರಿಸುವಾಗ ನಾವು ಎಚ್ಚರಗೊಂಡು ನಿನ್ನವರಾಗಿ ನಿನ್ನ ಮಕ್ಕಳಾಗಿ ಜೀವಿಸಲು ನಿನ್ನ ವಾಕ್ಯಗಳ ಮೂಲಕವಾಗಿ ನಿನ್ನ ಸ್ವರವನ್ನು ಕೇಳಮಾಡಬೇಕಾಗಿ, ಮಾತ್ರವಲ್ಲದೆ ನಿನ್ನ ಸೇವಕನಾಗಿರುವುದನ್ನು ನನ್ನನ್ನು ಕೂಡ ಉಪಯೋಗಿಸಿಕೊ. ಮಹಿಮೊಂದಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ನೀಡಿದಂಥ ಈ ದಿನಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ಈ ತಿಂಗಳಿನ ಈ ಮೊದಲನೆಯ ಭಾನುವಾರದ ಆರಾಧನೆಗಾಗಿ ನಿಮ್ಮೆಲ್ಲರನ್ನ ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮಾಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಲೋಕದಲ್ಲಿ ವಿಶ್ವಾಸಿಗಳು ಬಲ ಹೊಂದಬೇಕಾದರೆ ಹೊಲ, ಮನೆ, ಜಾಬ್ ಎಲ್ಲವನ್ನ ಹೊಂದಿ ಜೀವಿಸಬೇಕಾದರೆ, ಸಮಾಧಾನದಿಂದ ಜೀವಿಸಬೇಕಾದರೆ ದೇವರ ಮಗುವಾಗಿ ನೀನು ನಾವು ಜೀವಿಸಬೇಕಾಗಿದೆ. ದೇವರ ಮಗು ಅನ್ನುವಾಗ ದೇವರ ಗುಣಗಳು ಅಂದರೆ ಆತನ ಸ್ವರೂಪದ ಗುಣಗಳು ನಮ್ಮಲ್ಲಿ ಕಾಣಬೇಕು. ನಿನ್ನನ್ನು ನೋಡುವಾಗಲೇ ಕ್ರಿಸ್ತನನ್ನು ನೋಡಿದ ಅನುಭವ ಇತರರಿಗುಂಟಾಗಬೇಕು. ದೇವರ ಮಕ್ಕಳಿಗೆ ಹಲವು ಕಂಡೀಷನ್ಗಳು ಕೂಡ ಇರ್ತದೆ. ಕರ್ತನ ಮೇಜೆಗೆ ಬರ್ತೇವೆ, ಕರ್ತನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತೇವೆ. ಆ ಕಂಡೀಷನ್ಗಳು ನಮ್ಮಲ್ಲಿ ಯಾವಾಗಲೂ ಇರತಕ್ಕದ್ದು. ಮೊದಲನೇದಾಗಿ ತಗ್ಗಿಸಿಕೊಳ್ಳುವಿಕೆ, ಎರಡನೇದು ವಿನಯ ಸ್ವಭಾವ, ಮೂರನೇದು ವಿಧೇಯತೆ. ಅದುವೇ ಕ್ರಿಸ್ತಿಯ ಜೀವನ, ಅದುವೇ ಶುಭವಾರ್ತೆಯ ಜೀವನ. ಆದ್ದರಿಂದ ಸೊಲೊಮೋನನು ಈಗಾಗಲೇ ಸುಂದರವಾಗಿ ಬೈಬಲನ್ನ 500 ಓದಿದ್ದಾರೆ. ಇದರಲ್ಲಿ ಸೊಲೊಮೋನನು ಹೇಳುವಂತ ಒಂದು ತಾತ್ಪರ್ಯ ಏನಂದ್ರೆ, ನಾನು ಇನ್ನೂ ಚಿಕ್ಕವನು. ಇಲ್ಲಿ ಏನಾಗಿದ್ದಾನೆ? ಅರಸನಾಗಿದ್ದ, ಆಡಳಿತದ ಕೈಯಲ್ಲಿದೆ, ಬಹಳ ದೊಡ್ಡ ವ್ಯಕ್ತಿ, ಎಲ್ಲವೂ ಇದೆ, ಕುಟುಂಬ ಇದೆ, ಆಡಂಬರ ಇದೆ, ಅಧಿಕಾರ ಇದೆ, ಪ್ರತಿಯೊಂದೊಂದು ಇದೆ. ಆದರೆ ಈ ಲೋಕವನ್ನು ಅನುಭವಿಸುವ ಮನಸ್ಸು ಆತನಲ್ಲಿ ಇದ್ದರೂ ಕೂಡ ನಾನು ಇನ್ನೂ ಚಿಕ್ಕವನು. ಆತನಲ್ಲಿರುವಂತ ತಗ್ಗಿಸಿಕೊಳ್ಳುವಿಕೆ, ವಿನಯ ಸ್ವಭಾವ, ದೇವರ ಮುಂದೆ ವಿಧೇಯನಾಗಿ ನಿಲ್ಲುವಂತ ಒಂದು ಮನಸ್ಸು, ಈ ಮೂರು ಪ್ರತಿಯೊಬ್ಬೊಬ್ಬರ ವ್ಯಕ್ತಿಯಲ್ಲಿರಬೇಕು. ನೀನು ಎಷ್ಟು ಮೇಲೆ ಬಂದರೂ, ನೀನು ಎಷ್ಟು ಉನ್ನತಕ್ಕೆ ಬಂದರೂ, ನೀನು ಎಷ್ಟು ಅಭಿವೃದ್ಧಿ ಹೊಂದಿದ್ರು, ನಿನ್ನ ಮಕ್ಕಳು ಎಷ್ಟು ಅಭಿವೃದ್ಧಿ ಹೊಂದಿದ್ರು, ಈ ಮೂರು ಆಶೀರ್ವಾದಗಳು ಪ್ರತಿಯೊಬ್ಬರಲ್ಲಿ ಇರುವುದಾದರೆ
ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಯಾರ ಜೀವಿತದಲ್ಲಿ ಈ ಮೂರು ಅಂಶಗಳು ಇರ್ತವೋ ಅವರು ದೇವರ ಬಲವಾದ ಹಸ್ತದ ಕೆಳಗೆ ಸೊಲೊಮೋನನು ಇದ್ದ ಹಾಗೆ ಸೊಲೊಮೋನನು ಅನುಭವದಿಂದ ಸವಿದು ನೋಡಿದಂತ ಆ ಭಾವನೆ, ನಾನು ಇನ್ನೂ ಚಿಕ್ಕವನು, ಇನ್ನೂ ನನ್ನಲ್ಲಿ ಸಾಮರ್ಥ್ಯ ಇಲ್ಲ, ನಾನು ಇನ್ನೂ ನನ್ನಲ್ಲಿ ಇನ್ನೂ ಯೋಗ್ಯತೆ ಇಲ್ಲ ಎಂಬುದಾಗಿ ತಿಳಿದು ಕರ್ತನ ಮೇಜಿಗೆ ಬರ್ತಾರೆ. ಯಾವಾಗ ಕರ್ತನ ಮೇಜಿಗೆ ಬರುವಾಗ ಈ ಭಾವನೆಗಳು ನಮ್ಮಲ್ಲಿ ಇರುವುದಾದರೆ ದೇವರು ತನ್ನ ಸ್ವರೂಪದ ಆಶೀರ್ವಾದಗಳನ್ನ, ಶುಭವಾರ್ತೆಯ ಆಶೀರ್ವಾದಗಳನ್ನ, ತನ್ನ ಪುನರುತ್ಥಾನದ ಸಮಾಧಾನದ ಆಶೀರ್ವಾದಗಳನ್ನ ನಮಗೆ ನೀಡ್ತಾನೆ. ನೋಡ್ರಿ, ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ. ನಿಂಬೆಹಣ್ಣು ಅಥವಾ ಫ್ರೂಟ್ಸ್, ನೀವು ಯಾವ ಫ್ರೂಟ್ಸ್ ತಿಂದರೂ ಅದರೊಳಗೆ ಇರುವಂತ, ಎದಕ್ಕೆ ನಾವು ಫ್ರೂಟ್ಸ್ ತಿನ್ನಬೇಕು ಅಂತಂದ್ರೆ ಅದರೊಳಗೆ ಇರುವಂತ ಪ್ರೋಟೀನ್ CABC ಈ ಅಂಶಗಳು ನಮ್ಮೊಳಗೆ ಬರಬೇಕು ಎಂಬುದಾಗಿ. ಅದನ್ನು ತಿನ್ನುವಾಗ ಆ ಅಂಶಗಳು ನಮ್ಮಲ್ಲಿ ಬಂದು ನಮ್ಮಲ್ಲಿ ಆರೋಗ್ಯವನ್ನು ಮಾಡ್ತದೆ. ಆದ್ದರಿಂದ ಯೇಸುವಿನ ಆ ದೇಹ ರಕ್ತಗಳನ್ನ ಸ್ವೀಕಾರ ಮಾಡುವಾಗ ಕ್ರಿಸ್ತನು ನಮ್ಮೊಳಗೆ, ಯೇಸು ಕ್ರಿಸ್ತನು ಎಂಬ ನಮ್ಮನ್ನು ಅಭಿವೃದ್ಧಿ ಮಾಡುವಂತ ಜೀಸಸ್ ಎನ್ನುವಂತ ಆ ವಿಟಮಿನ್ ನಮ್ಮೊಳಗೆ ಬರ್ತದೆ. ಯಾವಾಗ ಆ ಆತ್ಮೀಯ ಕ್ರಿಸ್ತನ ಸ್ವರೂಪದ ಆ ಶಕ್ತಿ ನಮ್ಮೊಳಗೆ ಬರ್ತದೋ ನಾವು ಈ ಲೋಕವನ್ನು ಜಯಿಸಲು ಸಾಧ್ಯ. ಅನೇಕರು ಈ ಆಸ್ತಿ, ಅಂತಸ್ತು, ಹಣ ಇವು ಎಲ್ಲ ಬಂದಾಗ ಕೇವಲ ಒಂದು ವೇಳೆ ಜೋಬಿಯಲ್ಲಿ ಒಂದು ವೇಳೆ ಬ್ಯಾಂಕ್ನಲ್ಲಿ 4 ಲಕ್ಷ ಇದ್ದದಂದ್ರೆ ಜನರನ್ನು ಅಲಕ್ಷ್ಯ ಮಾಡುವಂತ ಸಮಾಜ ಇದು. ಅಧಿಕಾರಗಳಿದ್ದರೆ ಜನರನ್ನು ಅಲಕ್ಷ್ಯ ಮಾಡುವಂತ ಸಮಾಜ. ಆದರೆ ಸೊಲೊಮೋನನು ಹಾಗೆ ಮಾಡಲಿಲ್ಲ. ಈ ಬಣ್ಣದ ಲೋಕದಲ್ಲಿ ಬಹುಬೇಗ ಮನುಷ್ಯನು ಚೇಂಜ್ ಆಗಿ ಸ್ವಾರ್ಥಿಯಾಗಿ ಜೀವಿಸುವಂತ ಪರಿಸ್ಥಿತಿಗಳು ಇವೆ. ಆದರೆ ಭಕ್ತನಾದಂತ ಸೊಲೊಮೋನನು ಅಂತ ವ್ಯಕ್ತಿಯಾಗಿರಲಿಲ್ಲ. ಅನೇಕರಲ್ಲಿ ಗ್ರಹಿಸುವ, ಅಂದ್ರೆ ದೇವರ ವಾಕ್ಯವನ್ನು ಗ್ರಹಿಸುವ ಮತ್ತು ಅದನ್ನ ಮನದಾಳದಲ್ಲಿಟ್ಟುಕೊಂಡು ಜೀವಿಸುವ ಮನಸ್ಸು ಇದ್ರೂ ಕೂಡ ವಿವೇಕ ಇರುವುದಿಲ್ಲ. ಸೌಂದರ್ಯ ಇದೆ, ಹಣವಿದೆ, ಅಂತಸ್ತು ಇದೆ, ಐಶ್ವರ್ಯ ಇದೆ, ಉದ್ಯೋಗವಿದೆ, ಆದರೆ ವಿವೇಕ ಶೂನ್ಯರಾಗಿ ಕೂಡ ಜೀವಿಸ್ತಾರೆ. ಸೊಲೊಮೋನನು ಹಾಗೆ ಮಾಡಲಿಲ್ಲ. ಸೊಲೊಮೋನನಿಗೆ ಸಿಂಹಾಸನ ಸಿಕ್ಕಿದೆ ಎಂಬುದಾಗಿ ಅಹಂಕಾರದಿಂದ ಊರಿನ ಮೇಲೆ ಆಗಲಿ, ಕುದುರೆಗಳ ಮೇಲೆ ಆಗಲಿ, ರಥಗಳ ಮೇಲೆ ಆಗಲಿ ತಿರುಗಾಡಿ ಪ್ರಪಂಚ ಪರ್ಯಟನ ಮಾಡಲಿಲ್ಲ. ಅಶೋಕ್ ಚಕ್ರವರ್ತಿಗಳು, ಅಲೆಕ್ಸಾಂಡರ್ಗಳು, ಇಂಥ ವ್ಯಕ್ತಿಗಳು ಸಾಮ್ರಾಜ್ಯ ಕಟ್ಟಬೇಕೆಂಬುದಾಗಿ ನಿಂತವರು ಹಾಗೆ ಮಾಡಲಿಲ್ಲ. ಆದರೆ ಆತನು ಏನ್ ಮಾಡ್ತಾನಂದ್ರೆ ಎಲ್ಲವನ್ನ ಹೊಂದಿಕೊಂಡ್ರು ಕೂಡ ದೇವರ ಸನ್ನಿಧಿಗೆ ಬರ್ತಾನೆ, ಯಜ್ಞವನ್ನು ಅರ್ಪಿಸ್ತಾನೆ. ನೋಡಿ, ದಯವಿಟ್ಟು ನೀವು ಮನೆಗಳಿಗೆ ಹೋಗಿ 3ನೇ ಅಧ್ಯಾಯ ಮನೆಗೆ ನಾವು ಕೇವಲ 1 ಗಂಟೆಯ ಕಾಲ ಆರಾಧನೆ ಇರುವುದರಿಂದ ಅದಕ್ಕೆ ತಕ್ಕ ಹಾಗೆ ನಾವು ಆರಿಸಿಕೊಂಡಿರ್ತೇವೆ. ಆದ್ದರಿಂದ ನೀವು ಮನೆಗೆ ಹೋಗಿ ನೀವು ಓದುವಾಗ ಈ ಪಠಣವಾಗುವಂಥ ವಾಕ್ಯ ಕೂಡ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗ್ತದೆ. ಮನೆಗೆ ಹೋಗಿ ಓದಿಕೊಳ್ಳಬೇಕಾಗಿ ನಾನು ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆತನು ದೇವರ ಸನ್ನಿಧಿಗೆ ಹೋಗಿ ಯಜ್ಞವನ್ನು ಸಮರ್ಪಣೆ ಮಾಡ್ತಾನೆ, ದೇವರದನ್ನು ಸ್ವೀಕಾರ ಮಾಡ್ತಾನೆ. ಮತ್ತು ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ಸೊಲೊಮೋನನೇ ನಿನಗೇನು ಬೇಕು ಎಂದು ಕೇಳುವಾಗ ಕೇಳ್ತಾನೆ. ಆ ದಿನ ಸೊಲೊಮೋನನಿಗೆ ಕೇಳಿದಂತ ದೇವರು, ನಿನ್ನಲ್ಲಿ ತಗ್ಗಿಸುವಿಕೆ, ವಿನಯ ಸ್ವಭಾವ, ವಿಧೇಯತೆ ಇರುವುದಾದರೆ, ಈ ಕರ್ತನ ಸನ್ನಿಧಿಯಲ್ಲಿ ನೀನು ಆ ರೀತಿಯಲ್ಲಿ ಬೇಡಿಕೊಳ್ಳುವುದಾದರೆ, ಅದೇ ರೀತಿಯಲ್ಲಿ ನೀನು ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳುವುದಾದರೆ ನಿನ್ನನ್ನು ಕೂಡ ಕೇಳ್ತಾನೆ. ಸೊಲೊಮೋನನಿಗೆ ಕೇಳಿದಂತೆ ನಿನಗೆ ಏನು ಬೇಕಾಗಿದೆ ಎಂಬುದಾಗಿ ಕೇಳಿದ ಎಷ್ಟು ತಂದೆಯಾದ ದೇವರು ನಿನ್ನನ್ನು ಕೂಡ ಈಗಿನ ಆರಾಧನೆಗೆ ಪಾಲು ತೆಗೆದುಕೊಳ್ಳುವಂತ ನಿನಗೇನು ಬೇಕಾಗಿದೆ ಮಗನೇ, ನಿನಗೇನು ಬೇಕಾಗಿದೆ ಮಗಳೆಂಬುದಾಗಿ ಕರ್ತನು ಕೇಳುವಾತನಾಗಿದ್ದಾನೆ.
ಒಂದು ವಿಚಿತ್ರ ಏನಂದ್ರೆ ಸೊಲೊಮೋನನು ಎಲ್ಲವೂ ಇದೆ, ದೇವರನ್ನ ಮರೆತು ಬಿಡಬಹುದಾಗಿತ್ತು. ಆದರೆ ಹಾಗೆ ಮಾಡದೆ ದೇವರ ಬಳಿಯಲ್ಲಿ ಇರುವುದರಿಂದ ದೇವರು ಕೇಳ್ತಾರೆ ನಿನಗೆ ಏನ್ ಬೇಕು ಎಂಬುದಾಗಿ ಕೇಳಿದ್ರೆ ಅದನ್ನು ಕೇಳಬಹುದಾಗಿತ್ತು. ದೇವರೇ, ನಾನು ಯುದ್ಧಕ್ಕೆ ಹೋದಾಗ ನನಗೆ ಜಯ ಕೊಡುವುದಾಗಿ ಕೇಳಬಹುದಾಗಿತ್ತು. ನನ್ನ ಶತ್ರುಗಳು ಇನ್ನೂ ಬದುಕಿದ್ದಾರೆ, ಆ ಶತ್ರುಗಳನ್ನ ಅವರನ್ನು ನಾಶ ಮಾಡಬೇಕಾಗಿದೆ, ಆ ಶಕ್ತಿಯನ್ನು ನನಗೆ ಕೊಡು ಎಂಬುದಾಗಿ ಕೇಳಿಕೊಳ್ಳಬಹುದಾಗಿತ್ತು. ನನ್ನ ಸುತ್ತಲೂ ಅನೇಕ ರಾಜ್ಯಗಳಿವೆ, ಆ ರಾಜ್ಯಗಳೆಲ್ಲವೂ ಕೂಡ ನನ್ನದಾಗಬೇಕೆಂಬುದಾಗಿ ಕೇಳಿಕೊಳ್ಳಬಹುದಾಗಿತ್ತು. ಅಥವಾ ನನ್ನ ತಂದೆಯ ಸಿಂಹಾಸನ ಈಗ ನನಗೆ ನೀನು ಕೊಟ್ಟಿದ್ದೀಯಾ, ಇದು ನನಗೆ ಶಾಶ್ವತವಾಗಿ ಉಳಿದುಕೊಳ್ಳಬೇಕು, ನಾನು ಯಾವಾಗಲೂ ದೀರ್ಘಾಯುಷ್ಯವುಳ್ಳವನಾಗಿರಬೇಕು, ನಾನು ಆ ಶಾಶ್ವತವಾದಂತ ಆ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಳ್ಬೇಕೆಂಬುದಾಗಿ ಕೇಳಿಕೊಳ್ಳಬಹುದಾಗಿತ್ತು. ಇದು ಯಾವುದನ್ನ ಕೇಳಿಕೊಳ್ಳಲಿಲ್ಲ, ತಗ್ಗಿಸಿಕೊಳ್ತಾನೆ. ನಾನು ಇನ್ನು ಚಿಕ್ಕವನು, ಸಮರ್ಥನಲ್ಲ. ಈಗಿನ ಕಾಲದಲ್ಲಿ ಅಂತ ಸ್ವಭಾವಗಳು ಜನರಲ್ಲಿ ಕಾಣದೇ ಇರುವುದರಿಂದ, ಅಧಿಕಾರದಲ್ಲಿ ಇರುವುದರಿಂದ, ಅಧಿಕಾರದ ವ್ಯಾಮೋಹ, ಜಾಬನ ವ್ಯಾಮೋಹ, ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿರುವುದರಿಂದ ಈ ರೀತಿಯಲ್ಲಿ ನಾವು ಅಹಂಕಾರಿಗಳಾಗಿ ತಗ್ಗಿಸಿಕೊಳ್ಳದೆ, ವಿನಯ ಸ್ವಭಾವವಿಲ್ಲದೆ ಅವಿಧೇಯರಾಗಿ ಜೀವಿಸ್ತಾ ಇರುವುದರಿಂದ, ಅವಿಧೇಯರಾಗಿ ಜೀವಿಸಿದಂತ 12 ಕುಲಗಳಲ್ಲಿ ಸುಮಾರು 10 ಕುಲಗಳು ಕಾನಾನ್ ದೇಶವನ್ನು ಸೇರದೆ ಹೋಗಿವೆ. ಇಂಥ ಪರಿಸ್ಥಿತಿ ಇಡೀ ಪ್ರಪಂಚದಲ್ಲಿ ಉಂಟಾಗಿರುವುದರಿಂದ ಏನಾಗ್ತಾ ಇದೆ ನಮ್ಮ ಸುತ್ತಮುತ್ತಲು? ಚೈನಾ ಫಾರ್ ಫ್ಲಡ್ಸ್, ಚೈನಾದಲ್ಲಿ ಸುಂಟರಗಾಳಿ, ಲಂಡನ್ ಫ್ಲಡ್ಸ್, ಜಪಾನ್ ಭೂಕಂಪ, ಫ್ರಾನ್ಸ್ನಲ್ಲಿ ಅನೇಕ ಭೂಮಿ ಬಿರುಕು ಬಿಟ್ಟಂತ ಪರಿಸ್ಥಿತಿ. ನಮ್ಮ ದೇಶದಲ್ಲಿ ಏನು ಕಡಿಮೆಯಾಗಿಲ್ಲ. ಹಿಂದಿನ ಗತ ಹಿಸ್ಟ್ರಿಯನ್ನ ನೀವು ನೋಡುವುದಾದ್ರೆ ಅನೇಕ ಸುನಾಮಿಗಳಂತ ಅನೇಕ ಚಂಡಮಾರುತಗಳು ಬಂದು ಹೋಗಿವೆ. ಜನರ ಜೀವನ ಅಸ್ತವ್ಯಸ್ತವಾಗಿದೆ, ಅನೇಕರ ಜೀವನ ನಾಶವಾಗಿದೆ. ಹೀಗಾಗಿ ನರಲೋಕಕ್ಕೆ ಏನಾಗಿದೆ? ಮಾನವನು ಜೀವಿಸುವಂತ ಈ ಪ್ರಪಂಚವನ್ನು ದೇವರು ಉಂಟು ಮಾಡಿದ್ದಾನೆ, ಈಗ ಉಂಟು ಮಾಡಿದ್ದಾನೆ, ಈ ಭೂಮಿಯ ಮೇಲೆ ಜೀವಿಸುವ ಹಾಗೆ ಮಾಡಿದ್ದಾನೆ. ಇಲ್ಲಿ ಮಾತ್ರ ಆಮ್ಲಜನಕವನ್ನು ಇಟ್ಟಿದ್ದಾನೆ, ಮನುಷ್ಯನು ವಾಸಿಸಲಿಕ್ಕೆ ಅನುಕೂಲವಾಗಬೇಕೆಂಬುದಾಗಿ. ಮನುಷ್ಯನು ಅತಿ ಬುದ್ಧಿವಂತಿಕೆಯಿಂದ ಆಮ್ಲಜನಕ ಮೂಟೆ ಕಟ್ಟಿಕೊಂಡು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಬೇರೆ ಬೇರೆ ಗ್ರಹಗಳಿಗೆ ಹೋಗ್ತಾನೆ, ಜೀವಿಸಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಕೂಡ ಸೈಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದು ಕಲ್ಪನೆ, ಸೈಟ್ಗಳನ್ನು ಮಾಡ್ತಾ ಇದ್ದಾನೆ, ಮಾಡಲಿ. ಆದರೆ ಸ್ವಾರ್ಥದ ಬಂಧನಕ್ಕೆ ಮನುಷ್ಯನು ಒಳಗಾಗಿ ಈ ಲೋಕದ ಮಾಯಾ ಲೋಕದಲ್ಲಿ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಅಂಥ ಲೋಕದಲ್ಲಿ ನಾವು ನೀನು ಕೂಡ ಜೀವಿಸ್ತಾ ಇದ್ದೇವೆ, ಅವರ ಮಧ್ಯದಲ್ಲಿ ಜೀವಿಸ್ತಾ ಇದ್ದೇವೆ. ವಕ್ರ ಬುದ್ಧಿಯಿಂದ ಅಡ್ಡದಾರಿಯಲ್ಲಿ ಸಾಗುತ್ತಾ ಇದ್ದಾನೆ. ಎಣಿಸಲಾರದಷ್ಟು ದಿನೇ ದಿನೇ ಪಾಪ ಮಾಡಿ, ಮೂಟೆ ಪಾಪ ಮಾಡಿ, ದೇವರನ್ನು ತೊಳೆದು ಎಂಬುದಾಗಿ ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ಪಾಪದ ಪ್ರಯುಕ್ತವಾಗಿ ಬಂಧುಗಳಿಗೆ ದೂರವಾಗಿ ಸ್ವಾರ್ಥದ ಬಂಧನಕ್ಕೆ ಒಳಗಾಗಿ ಜೀವಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಖಿನ್ನತೆಗೆ ಒಳಗಾಗಿ ಕೆಟ್ಟ ಬುದ್ಧಿಯಿಂದ ಒಬ್ಬರನ್ನೊಬ್ಬರು ಹೀಯಾಳಿಸಿ ನಗುವಂತ ಪರಿಸ್ಥಿತಿಗಳು ಉಂಟಾಗಿವೆ. ಒಳ್ಳೆಯದನ್ನ ಕೋರುವ ಮನಸ್ಸು ಇಲ್ಲದೆ ಮಾಸ್ಕ್ ಹಾಕಿಕೊಂಡು, ಅಂದ್ರೆ ಈ ಮಾಸ್ಕ್ ಅಲ್ಲ, ನೀವೆಲ್ಲರೂ ಒಳ್ಳೆಯವರು, ಈ ಮಾಸ್ಕ್ ಅಲ್ಲ, ಮುಖವಾಡದ ಮಾಸ್ಕ್ ಹಾಕಿಕೊಂಡು ಜೀವಿಸುವಂತ ಪರಿಸ್ಥಿತಿಗಳು. ಕಾಲಿಗೆ ಚಕ್ರ ಅಂದ್ರೆ ಕಾಲುಗಳನ್ನು ಬಂದು ಬಿಟ್ಟಿದೆ. ಇಡೀ ಜಗತ್ತಿನ ಪರ್ಯಟನೆ ಮಾಡಲಿಕ್ಕೆ ಓಡಾಡ್ತಾ ಇದ್ದಾನೆ. ಎಲ್ಲವೂ ನನ್ನದೇ ಅನ್ನುವಂತ ಪರಿಸ್ಥಿತಿಗೆ ಹೊಗಳಿಕೊಂಡು ಮೆರವಣಿಗೆಯ ಜೀವನವನ್ನು ಜೀವಿಸಿ ಆ ಮೆರವಣಿಗೆಯ ಜೀವನ ಒಂದೇ ದಿವಸ ಅನ್ನುವಂಥದ್ದನ್ನ ಮರೆತು ಬಿಟ್ಟಿದ್ದಾನೆ. ಹೆತ್ತ ತಂದೆ ತಾಯಿಗಳನ್ನ ದೂರ ಮಾಡಿ ಅವರನ್ನು ಹುಚ್ಚರಂತೆ ಮಾಡಿದಂತ ಈ ನರಲೋಕ. ನೂರಾರು ಮಾತುಗಳನ್ನು ಹೇಳಬಹುದು,
ನೀತಿಯನ್ನು ಬೋಧಿಸಬಹುದು, ಆದರೆ ಆ ನೀತಿಯನ್ನ ನಡೆಸುವುದರಲ್ಲಿ ಯಾರು ನಡೆಸಿದಂತ ಪರಿಸ್ಥಿತಿಗಳು ಉಂಟಾಗಿವೆ. ಹೊಲ, ಮನೆ, ಜಾಗ, ಸೈಟ್ ಎಂಬುದಾಗಿ ಬೌಂಡರಿಗಳನ್ನ ಹಾಕಲಿಕ್ಕೆ ಹೋಗಿ ಅಣ್ಣ ತಮ್ಮಂದಿರನ್ನ ಬಿಟ್ಟು ಅಣ್ಣ ತಮ್ಮಂದಿರನ್ನ ಪಂಚಾಯಿತಿ ಕಟ್ಟೆಗಳಲ್ಲಿ ನಿಲ್ಲಿಸಿ ಬೆಳೆದಾಡುವಂತ ಕೋರ್ಟ್ ಕಟ್ಟೆಗಳಲ್ಲಿ ನಿಲ್ಲಿಸುವಂತ ಪರಿಸ್ಥಿತಿಗಳು ಬಂದೊದಗಿದೆ. ಮದವೇರಿ ಕಣ್ಣಿಗೆ ಪರೆ ಬಂದು ಕಾಮದ ಬುದ್ಧಿಯಿಂದ ವಯಸ್ಸು ಮೀರಿ ಜೀವಿಸ್ತಾ ಇದ್ದಾರೆ. ಇದು ಪಾಪದ ಲೋಕದಲ್ಲಿ ಜೀವಿಸುವಂತ ಪರಿಸ್ಥಿತಿ. ಹುಚ್ಚು, ಕೋಪ ನೆತ್ತಿಗೇರಿ ನಾಶವಾಗುವಂತ ಪರಿಸ್ಥಿತಿಗೆ ಮನುಷ್ಯನು ಹೆಮ್ಮೆಯಿಂದ ಜೀವಿಸ್ತಾ ಇದ್ದಾನೆ. ನೂರಾರು ಕೋರಿಕೆಗಳನ್ನು ಇಟ್ಟುಕೊಂಡು ಅಲೆದಾಡಿ ಪಡಬಾರದ ಕಷ್ಟಗಳನ್ನ ಪಡುತ್ತಾ ಇದ್ದಾನೆ. ದುಡಿಯುವ ಮನಸ್ಸಿಲ್ಲದೆ ಮೋಸತನದಿಂದ ಅನೇಕ ಮಂದಿಯನ್ನ ಮುಳುಗಿಸುತ್ತಾ ಬ್ರೋಕರ್ ಕೆಲಸಗಳನ್ನು ಮಾಡುತ್ತಾರೆ. ಜನರ ಮುಂದೆ ಒಳ್ಳೆ ವೇಷಗಳನ್ನು ಹಾಕಿಕೊಳ್ಳುವಂತ ಪರಿಸ್ಥಿತಿಗಳು ಮಾನವನ ಜೀವನ. ಅನೇಕರು ಹಣದಾಸೆಗೆ ಬಲಿಯಾಗಿ ಜೈಲು ಪಾಲಾಗಿದ್ದಾರೆ. ಹಣದಾಸೆಗೆ ಬಲಿಯಾಗಿ ದೇಶವನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಇದು ಪ್ರಪಂಚದ ಮಾನವನ ಜೀವನ. ಕಂಪ್ಯೂಟರ್ ಯುಗ, ಕಲಿಯುಗ ಎಂಬುದಾಗಿ ಆ ಕಂಪ್ಯೂಟರ್ ಯುಗದಲ್ಲಿಯೇ ಮನುಷ್ಯರು ಕರಗಿ ಹೋಗುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಸೆಲ್ ಫೋನ್ ನ ಮಾಯ ಜಾಲದಲ್ಲಂತೂ ಎಲ್ಲರೂ ಮರೆತು ಈ ಲೋಕವನ್ನ ಮರೆತು ಬಿಟ್ಟಿದ್ದಾರೆ. ಸೈಬರ್ ಕಳ್ಳತನದಿಂದಾಗಿ ಕಳ್ಳರು ಇನ್ನೂ ಹೊಸ ಹೊಸ ಮಾರ್ಗಗಳನ್ನ ಕಂಡುಕೊಂಡು ಪ್ರಪಂಚವನ್ನ ಜನರನ್ನ ಲೂಟಿ ಮಾಡುವಂತ ಪರಿಸ್ಥಿತಿಗೆ ಮಾನವನು ಬೆಳೆದು ನಿಂತಿದ್ದಾನೆ. ಸೀರಿಯಲ್ ಮೋಜುಗಳಲ್ಲಿ ಪಕ್ಕದಲ್ಲಿ ಯಾರಿದ್ದಾರೋ, ಮನೆಯಲ್ಲಿ ಗಂಡ ಇದ್ದಾನೋ, ಮಕ್ಕಳಿದ್ದಾನೋ, ಹೆಂಡತಿದ್ದಾರೋ ಅನ್ನುವಂಥದ್ದನ್ನು ಕೂಡ ಮರೆತು ಬಿಡುವಂತ ಮಾಯಾ ಲೋಕದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಸತ್ಯ, ಸಲವಾದನು ತನ್ನನ್ನು ತಾನು ತಗ್ಗಿಸಿಕೊಂಡಂತೆ ತನ್ನನ್ನು ಯಥಾರ್ಥವಾಗಿ ದೇವರ ಮುಂದಿಟ್ಟು ಯಜ್ಞಗಳನ್ನು ಸಮರ್ಪಣೆ ಮಾಡಿ ಕರ್ತನ ಮೇಜಿನ ಕರ್ತನ ಪ್ರಸನ್ನತೆಗೆ ಬರುವಾಗ ದೇವರ ಆತನ ಜೀವನವನ್ನು ಮೆಚ್ಚುತ್ತಾನೆ, ಆತನ ಮನಸ್ಸನ್ನು ಮೆಚ್ಚುತ್ತಾನೆ. ಆತನ ಯಾವ ಅಧಿಕಾರದಲ್ಲಿದ್ದನೋ ಆ ಅಧಿಕಾರವನ್ನು ಕೂಡ ಮೆಚ್ಚುತ್ತಾನೆ. ಆತನಿಗೋಸ್ಕರವಾಗಿ ನಿನಗೇನು ಬೇಕೆಂಬುದಾಗಿ ಕೇಳ್ತಾನೆ. ಮೊದಲು ಶ್ರೇಷ್ಠವಾದದ್ದು ಯೇಸುವಿನ ಪ್ರೀತಿ, ಅದುವೇ ತಂದೆಯ ಪ್ರೀತಿ. ಆದ್ದರಿಂದ ನಿನ್ನ ಮೇಲಿನ ಮಮತೆಯಿಂದ ತನ್ನ ವಾಕ್ಯದ ಮೂಲಕವಾಗಿ ಇಂದು ನಿನ್ನನ್ನು ಎಚ್ಚರಿಸ್ತಾ ಇದ್ದಾನೆ. ಈ ಮಾಯ ಲೋಕದಿಂದ, ಈ ಅಧಿಕಾರದ ಅಥವಾ ಈ ಸೈತಾನನು ಅಧಿಕಾರವನ್ನು ಹೊಂದಿದಂತ ಈ ಪ್ರಪಂಚದಿಂದ ನೀನು ಬಿಡುಗಡೆಯಾಗಿ ಹೊರಬಂದು ಆತನ ಸ್ವರಕ್ಕೆ ಕಿವಿಗೊಟ್ಟು ನೀನು ಜೀವಿಸಬೇಕು. ಲೂಕನ ಸುವಾರ್ತೆ 14ನೇ ಅಧ್ಯಾಯ 19-31 ವಚನಗಳಲ್ಲಿ ಭೋಗ ಪುರುಷನು ಮತ್ತು ಬಲರಾಜನ ಕುರಿತಾಗಿ ನೀವು ಮನೆಗಳಿಗೆ ಓದಿಕೊಳ್ಳಿ. ಆ ಭೋಗ ಪುರುಷನು ನರಕಕ್ಕೆ ಬಿದ್ದ ನಂತರ ಸುಮಾರು 3 ಸಾರಿ ಪಾರಲೋಕದ ಕಡೆಗೆ ಕಣ್ಣೆತ್ತಿ ಬೇಡಿಕೊಳ್ತಾನೆ, ಅಬ್ರಾಹ್ಮನನ್ನು ಬೇಡಿಕೊಳ್ತಾನೆ. 3 ಸಾರಿ ಬೇಡಿಕೊಂಡರೂ ಕೂಡ ಆತನ ಸ್ವರಕ್ಕೆ ಕಿವಿಗೊಡುವುದಿಲ್ಲ. ದೇವರು ನನಗೂ ನೀಡುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ನೀನು ಹುಟ್ಟಿದ ದಿನದಿಂದ ಪ್ರಾರಂಭವಾಗಿ ನೀನು ಸಾಯುವುದರೊಳಗಾಗಿ, ಈ ಲೋಕದ ಬಿಡುವುದರೊಳಗಾಗಿ ನಿನ್ನನ್ನು ನೀನು ಪರಿಶುದ್ಧಗೊಳಿಸಿಕೊಳ್ಬೇಕು. ಸತ್ತ ಮೇಲೆ ಪರಿಶುದ್ಧತೆ ನಾನು ಮಾಡ್ಕೊಂತೀನಂದ್ರೆ ನಾನು ಇಲ್ಲಿದ್ದರೂ ನೀನು ಭೂಲೋಕದಲ್ಲಿ ಆತ್ಮ ತಿರುಗುತ್ತಾ ಇದ್ರು ಆ ಅವಕಾಶವನ್ನು ನೀನು ಕಳೆದುಕೊಳ್ತೀಯ. ಆ ಸಮಯವು ಇನ್ನೂ ಸಿಗುವುದಿಲ್ಲ. ಹೀಗಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ, ನೆಬೂಕದ್ನೆಚ್ಚರನು ಕೂಡ ಇದು ನಾವು ಕಟ್ಟಿದ ಬಾಬೆಲ್ ಅನ್ನುವಾಗ ಆತನನ್ನ ದೇವರು ತಳ್ಳಿದ್ರೆ ಅರಸನಾದಂಥ ವ್ಯಕ್ತಿ ಕಾಡಿಗೆ ಹೋಗಿ 7 ವರ್ಷ ಅನ್ನ ಅಲ್ಲ ಹುಲ್ಲು ಮೇಯುವಂತ ಪರಿಸ್ಥಿತಿಯನ್ನು ಬಿಡ್ತಾನೆ. ಸಸ್ಯಾಹಾರಿ ಅಲ್ಲ, ತರಕಾರಿ ಅಲ್ಲ, ಹುಲ್ಲು ಮೇಯುವ ಹಾಗೆ ಪ್ರಾಣಿಯಾಗಿ ತಪ್ಪುತ್ತಾನೆ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಾವು ನೀನು ಎಚ್ಚರವಾಗಿದ್ದುಕೊಂಡು ಕರ್ತನ ಮೇಜಿನ ಒಳಗೆ ಬರುವಾಗ ದೇವರ ವಾಕ್ಯದಲ್ಲಿ ಹೇಳಿದಂತ ತಗ್ಗಿಸಿಕೊಳ್ಳುವಿಕೆ, ವಿನಯ ಸ್ವಭಾವ, ವಿಧೇಯತೆ, ಇವುಗಳನ್ನ ಆ
ಈ ಲೋಕದಲ್ಲಿ ಕುಟುಂಬವನ್ನು ನಡೆಸುವಂತ ಜ್ಞಾನ, ಈ ಲೋಕದಲ್ಲಿ ಜೀವಿಸುವಂತ ಜ್ಞಾನ ಪರಲೋಕದ ತಂದೆಯಾದ ದೇವರನ್ನೆಲ್ಲ ಅನ್ವಯಿಸಿ ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾದ ದೇವರೇ, ನೀನು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಶರಮನ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿದ್ದೀನಿ. ಆ ಒಳ್ಳೆಯ ಮಾತಿಗಾಗಿ ಸ್ತೋತ್ರ. ನಿನ್ನ ಸ್ವಕೀಯ ಜನರನ್ನು ಆಳುವಂತ ಜ್ಞಾನವನ್ನ ಬೇಡಿಕೊಂಡಿಲ್ಲ ಈ ಲೋಕದಲ್ಲಿ ಸ್ವಾಮಿ. ನಿನ್ನ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ನಮ್ಮೆಲ್ಲರಿಗೆ ನಾವು ನಿನ್ನ ಬಳಿಗೆ, ನಿನ್ನ ಮೇಜಿನ ಬಳಿಗೆ ಬರ್ತೇವೆ. ನಮ್ಮ ಪಾಪ ಶಾಪಗಳನ್ನು ಕ್ಷಮಿಸಿ ಜ್ಞಾನಾತ್ಮನನ್ನು ನೀಡಿ ಈ ಲೋಕದಲ್ಲಿ ನಮ್ಮ ಕುಟುಂಬಗಳನ್ನು, ನಮ್ಮ ಮನೆಗಳನ್ನು, ನಮ್ಮ ಸಭೆಯನ್ನ ಮತ್ತು ಈ ಲೋಕದಲ್ಲಿ ಇತರರಿಗೆ ಬೆಳಕಾಗಿ ಜೀವಿಸುವಂತ ಜ್ಞಾನದ ಆತ್ಮವನ್ನು ಎಲ್ಲರಿಗೂ ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ನೀಡಿದ್ದೇವೆ ತಂದೆಯೇ, ಆಮೆನ್. ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿಯವರೆಗೂ ನಾವು ದೇವರ ನಿತ್ಯ ಜೀವದ ವಾಕ್ಯಗಳನ್ನ ಆಲಿಸಿದ್ದೇವೆ. ಪರಲೋಕದ ತಂದೆಯಾದ ದೇವರು ನಾವು ವಾಕ್ಯಗಳ ಬೆಳಕಿನಲ್ಲಿ ಜೀವಿಸುವಂತೆ ನಮ್ಮೆಲ್ಲರಿಗೂ ಬಲವನ್ನು, ಕೃಪೆಯನ್ನ ಕೊಡಲಿ. ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರಿಗೆ, ಸಭಾಪಾಲಕರ ಪರವಾಗಿಯೂ ಮತ್ತು ನಮ್ಮೆಲ್ಲರ ಪರವಾಗಿಯೂ ಇವಳ ಸಂದೇಶವನ್ನು ತಂದಿದ್ದಕ್ಕಾಗಿ ವಂದಿಸುವಂತವರಾಗಿದ್ದೇನೆ. ವಾಕ್ಯದ ಪ್ರತಿಕ್ರಿಯೆಗಳೊಂದಿಗೆ ಈ ಪರಿಶುದ್ಧ ಆರಾಧನೆಯ ಕಾಣಿಕೆಯನ್ನು ನಾವು ಕೂಡಿಸುವ ಹಾಗೆ 15ನೆಯ ಕೀರ್ತನೆ ಅದರ ಮೊದಲನೇ ಮತ್ತು ಕೊನೆಯ ಚರಣವನ್ನು ನಾವು ಹಾಡುವಾಗ ಈ ಪರಿಶುದ್ಧ ಆರಾಧನೆಯ ಕಾಣಿಕೆಗಳು ಕೂಡಿಸಲಾಗುತ್ತದೆ. ರುಚಿಗಿಂತ ಯೇಸು ಸ್ವನಾಮವು ದಿವ್ಯ ಮಧುರವಾದೆ, ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಪ್ರಾರ್ಥನಾ ಸೇವಕರೇ. ರುಚಿಗಿಂತ ಯೇಸು ಸ್ವನಾಮವು ದಿವ್ಯ ಮಧುರವಾದೆ, ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಪ್ರಾರ್ಥನಾ ಸೇವಕರೇ. ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ, ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ, ಪಾಪ ಶೋಕವಾರಿಸಿ ಶಾಪವ ಕಳೆದನು ಧ್ಯಾನಿಸು ನೀ ಮನವೇ. ರುಚಿಗಿಂತ ಯೇಸು ಸ್ವನಾಮವು ದಿವ್ಯ ಮಧುರವಾದೆ, ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಪ್ರಾರ್ಥನಾ ಸೇವಕರೇ. ನಮ್ಮ ಕಾಣಿಕೆಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳನ್ನು ಆಲಿಸಿ ತಗ್ಗಿದ ಮನಸ್ಸಿನಿಂದ, ವಿನಯ ಸ್ವಭಾವದಿಂದ ನಿನಗೆ ವಿಧೇಯರಾಗಿ ಸಮರ್ಪಣೆ ಮಾಡಿದಂತೆ ಈ ಕಾಣಿಕೆಗಳಿಗಾಗಿ ಸ್ತೋತ್ರ.
ಈ ಕಾಣಿಕೆಗಳನ್ನು ಸ್ವೀಕರಿಸು. ಈ ಕಾಣಿಕೆಯು ಯಾವ ಕೆಲಸಕ್ಕಾಗಿ ಉಪಯೋಗಿಸಲ್ಪಡುತ್ತದೆಯೋ ಆ ಕೆಲಸವನ್ನು 30-60 ಬಲಪಡಿಸುವಾಗೆ ಆಶೀರ್ವದಿಸು. ಮಾತ್ರವಲ್ಲ, ಕಾಣಿಕೆಗಳನ್ನು ಕೊಟ್ಟಿರುವಂತಹ ಪ್ರತಿಯೊಂದು ನಿನ್ನ ಮಗನನ್ನ ಮಗಳನ್ನು ಕೂಡ ತಂದೆ ಮಗ ಪರಿಶುದ್ಧಾತ್ಮನೆ ಪ್ರತಿಷ್ಠೆ ಮಾಡು. ಇವರ ಮನೆಗಳನ್ನು ಇವರ ಹೃದಯಗಳಲ್ಲಿ ಕೂಡ ಶಾಂತಿ ಸಮಾಧಾನವನ್ನು ನೀಡು. ಅನ್ನಪಾನಗಳನ್ನು ಆಶೀರ್ವದಿಸು. ನಿತ್ಯ ಸೌಭಾಗ್ಯವನ್ನು ಅನುಭವಿಸುವಂತೆ ಆಯುಷ್ಕಾಲವನ್ನು ಕೊಡುಗಿಸುವ ಮತ್ತು ಇವರ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿಯನ್ನು ಅನುಗ್ರಹಿಸಿ ವಾಕ್ಯದ ಅಂಶಗಳನ್ನು ಕೂಡ ಇವರಲ್ಲಿ ಬೇರೂರಿ ಬೆಳೆದು ನಿನಗೆ ಸಾಕ್ಷಿಗಳಾಗಿ ನಿಲ್ಲುವಂತೆ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ಒಂದು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಈ ಪರಿಶುದ್ಧ ಕರ್ತನ ಭೋಜನದ ಪವಿತ್ರ ಸಂಸ್ಕಾರದಲ್ಲಿ ನಾವೆಲ್ಲರೂ ಪಶ್ಚಾತ್ತಾಪದಿಂದ ನಿರೀಕ್ಷೆಯಿಂದ ನಾವು ಪ್ರವೇಶ ಮಾಡೋಣ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಿಜವಾಗಿ ನಿಮ್ಮ ಪಾಪಗಳಿಗೋಸ್ಕರ ಅತಿ ಪಶ್ಚಾತ್ತಾಪಪಟ್ಟು ನಿಮ್ಮ ನೆರೆಯವರ ಮೇಲೆ ಪ್ರೀತಿಯು ದಯವುಳ್ಳವರಾಗಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ಇಂದಿನಿಂದ ಆತನ ಪರಿಶುದ್ಧ ಮಾರ್ಗದಲ್ಲಿ ನಡೆದು ನೂತನವಾದ ಮನಸ್ಸುಳ್ಳವರಾಗಿ ಜೀವಿಸುವುದಕ್ಕೆ ಪ್ರಯತ್ನ ಮಾಡುವ ನೀವು ಶಾಂತವಾದ ಹೃದಯದಿಂದ ಮೊಳಕಾಲೂರಿ ಸರ್ವಶಕ್ತನಾದ ದೇವರಿಗೆ ವಿನಯದಿಂದ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಿಮ್ಮ ಆಧಾರಣೆಗಾಗಿ ಈ ಪರಿಶುದ್ಧ ಸಂಸ್ಕಾರವನ್ನು ತಕ್ಕೊಳ್ಳುವ ಹಾಗೆ ವಿಶ್ವಾಸದಿಂದ ಸಮೀಪಿಸಿರಿ. ದಯಮಾಡಿ ಕೂತುಕೊಳ್ಳಿರಿ. ಈ ಕೆಳಗಿನ ಪ್ರಾರ್ಥನೆಯೆಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸರ್ವಜ್ಞಾನದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೇ, ಸಮಸ್ತ ಸೃಷ್ಟಿಕರ್ತನೇ, ಎಲ್ಲ ಮನುಷ್ಯರ ನ್ಯಾಯದೊಂದಿಗೆ ನಾವು ಆಗಾಗ್ಗೆ ನಮ್ಮ ನಡುನುಡಿ ನೆನಪುಗಳಿಂದ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ದಿವ್ಯ ಮಹಿಮೆಗೆ ವಿರೋಧವಾಗಿ ನಾನು ತಪ್ಪುಗಳನ್ನು ಮಾಡಿದ್ದೇವೆ ಪ್ರಲಾಪಿಸುತ್ತೇವೆ. ಈ ನಮ್ಮ ಪಾಪಗಳ ನಿಮಿತ್ತ ನಿನ್ನ ಕೋಪದ ಉತ್ತರಗಳು ನಮ್ಮ ಮೇಲೆ ಬರುವುದು ನ್ಯಾಯವಾಗಿದೆ. ನಾವು ಈ ಅಕ್ರಮಗಳಿಗೋಸ್ಕರ ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಬಹಳವಾಗಿ ದುಃಖಪಡುತ್ತೇವೆ. ಅವುಗಳನ್ನು ಜ್ಞಾಪಕ ಮಾಡಿಕೊಂಡು ವ್ಯಾಕುಲ ಪಡುತ್ತೇವೆ. ಅವುಗಳ ಭಾರವನ್ನು ಸಹಿಸಿಕೊಳ್ಳುವುದು ನಮಗೆ ಅಸಾಧ್ಯವು. ಅತಿ ಕರುಣೆಗಳ ತಂದೆಯೇ, ನಮ್ಮನ್ನು ಕರುಣಿಸು. ನಿನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಹಿಂದಿನ ಅಪರಾಧಗಳನ್ನೆಲ್ಲ ಮನ್ನಿಸು. ನಾವು ನೋಟದ ಸ್ವಭಾವವುಳ್ಳವರಾಗಿ ಇಂದಿನಿಂದ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಸೇವಿಸಿ ನಿನ್ನ ನಾಮಕ್ಕೆ ಘನಮಾನಗಳನ್ನು ತರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಬೇಡಿಕೊಳ್ಳುತ್ತೇವೆ. ಆಮೆನ್. ನಿಜವಾಗಿ ಪಶ್ಚಾತ್ತಾಪಪಟ್ಟತಕ್ಕ ವಿಶ್ವಾಸದಿಂದ ನನ್ನ ಕೈ ತಿರುಗುವವರೆಲ್ಲರಿಗೂ ಪಾಪಗಳ ಪರಿಹಾರ ಕೊಡುವುದೆಂದು ಮಹಾಕರುಣೆಯಿಂದ ವಾಗ್ದತ್ತ ಮಾಡಿದ ನಮ್ಮ ಪರಮ ತಂದೆಯಾಗಿರುವ ಸರ್ವಶಕ್ತನಾದ ದೇವರೇ, ನಮ್ಮನ್ನು ಕರುಣಿಸಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸಿ ಅವುಗಳಿಂದ ನಮ್ಮನ್ನು ಬಿಡಿಸಿ ಸಕಲ ಒಳ್ಳೆತನದಲ್ಲಿ ನಮ್ಮನ್ನು ಸ್ಥಿರಪಡಿಸಿ ನಿತ್ಯ ಜೀವನದಲ್ಲಿ ಸೇರಿಸು. ಆಮೆನ್. ಈ ಕೆಳಗಿನ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಸರ್ವಜ್ಞಾನವುಳ್ಳ ದೇವರೇ, ನಿನಗೆ ಸಕಲ ಹೃದಯಗಳು ತೆರೆದೋವೆ, ಸಮಸ್ತ ಆಶೆಗಳು ಇಳಿದೋವೆ. ನಿನಗೆ ಮರೆಯಾದ ಗುರುತುಗಳು ಒಂದೂ ಇಲ್ಲ. ನಾವು ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಲು, ನಿನ್ನ ಪರಿಶುದ್ಧ ನಾಮವನ್ನು ವಿಹಿತವಾಗಿ ಸ್ತುತಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಮ್ಮ ಹೃದಯಗಳ ಆಲೋಚನೆಗಳನ್ನು ಶುದ್ಧ ಮಾಡು. ಆಮೆನ್. ಕರುಣಾ ಸಂಪೂರ್ಣನಾದ ಕರ್ತನೇ, ನಾವು ಸ್ವರಿತೆಯಲ್ಲಿ ನಂಬಿಕೆ ಇಟ್ಟು ಈ ನಿನ್ನ ಮೇಚಿನ ಬಳಿಗೆ ಬರುವುದಕ್ಕೆ ಧೈರ್ಯಗೊಳ್ಳದೆ ವಿವಿಧವಾಗಿ ಪ್ರಕಟವಾಗುವ ನಿನ್ನ ಮಹಾಕರುಣೆಯಲ್ಲಿ ನಂಬಿಕೆ ಇಟ್ಟು ಬರುತ್ತೇವೆ. ನಿನ್ನ ಮೇಚಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ಕೂಡಿಸುವುದಕ್ಕಾದರೂ ಯೋಗ್ಯತೆಯಿಲ್ಲದವರಾಗಿದ್ದೇವೆ. ಕೃಪಾಳವಾದ ಪ್ರಭುವೆ, ನಾವು ಆತನಲ್ಲಿ ಜೀವಿಸಿ ಬೆಳೆಯುವಂತೆ ನಿನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯಲು ಅನುಗ್ರಹ ಮಾಡು. ನಾವು ಆತನ ಅತಿ ಅಮೂಲ್ಯವಾದ ರಕ್ತದಿಂದ ತೊಳೆಯಲ್ಪಟ್ಟು ನಾವು ಆತನಲ್ಲಿ ಆತನು ನಮ್ಮನ್ನು ಎಂದೆಂದೂ ನೆಲೆಗೊಂಡಿರುವಂತೆ ಕೃಪೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನ ಅಪಾರವಾದ ಕರುಣೆಯಿಂದ ನಿನ್ನ ಏಕಕುಮಾರನಾದ ಯೇಸು ಕ್ರಿಸ್ತನನ್ನು ನಮ್ಮ ವಿಮೋಚನೆಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದುವುದಕ್ಕೆ ಕೊಟ್ಟಿದ್ದಿ. ಆತನಲ್ಲಿ ತನ್ನನ್ನು ಒಂದೇ ಸಾರಿ ಸಮರ್ಪಿಸಿಕೊಂಡು ಮಾಡಿದ ಯಜ್ಞರೂಪವಾದ ಪ್ರಾಯಶ್ಚಿತ್ತವು ಸಂಪೂರ್ಣವಾದದ್ದು, ದೋಷರಹಿತವಾದದ್ದು, ಲೋಕದವರೆಲ್ಲರ ಪಾಪವನ್ನು ಪರಿಹರಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದು ಆಗಿದೆ. ಆದರೂ ತನ್ನ ಅಮೂಲ್ಯ ಮರಣದ ಜ್ಞಾಪಕಾರ್ಥವಾಗಿ ಈ ಸಂಸ್ಕಾರವನ್ನು ಸ್ಥಾಪಿಸಿ
ತಾನು ತಿರುಗಿ ಬರುವ ತನಕ ಇದನ್ನು ಆಚರಿಸಬೇಕೆಂದು ತನ್ನ ಪರಿಶುದ್ಧ ಸ್ವಾರ್ಥಿಯಲ್ಲಿ ನಮಗೆ ಆಜ್ಞಾಪಿಸಿದನು. ಕರುಣೆಗಳ ತಂದೆಯ ನಮ್ಮ ಪ್ರಾರ್ಥನೆಯನ್ನು ಕೇಳು. ನಾವು ನಿನ್ನ ಕುಮಾರನು ನಮ್ಮ ರಕ್ಷಕವಾಗಿರುವ ಯೇಸು ಕ್ರಿಸ್ತನಿಗೆ ಏರ್ಪಡಿಸಿದ ನಿಯಮವನ್ನು ಅನುಸರಿಸಿ ಆತನ ಶ್ರಮಮಾನಗಳ ಜ್ಞಾಪಕಾರ್ಥವಾಗಿ ರೊಟ್ಟಿಯನ್ನು ದ್ರಾಕ್ಷ ರಸವನ್ನು ತಗೊಳ್ಳುವಾಗ ಆತನ ದಿವ್ಯವಾದ ದೇಹ ರಕ್ತಗಳಲ್ಲಿ ಪಾಲುಗಾರರಾಗುವ ಹಾಗೆ ಕೃಪೆ ಮಾಡಬೇಕೆಂದು ಅತಿ ವಿನಯದಿಂದ ನನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯನಿಗೆ ಕೊಟ್ಟು, ತೆಗೆದುಕೊಂಡು ತಿನ್ನಿರಿ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಇದರಲ್ಲಿ ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ನಿಮಗೋಸ್ಕರ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೆನ್. ಓ ಕರ್ತನೆ, ಪರಿಶುದ್ಧ ತಂದೆಯೇ, ಸರ್ವಶಕ್ತನಾದ ನಿತ್ಯ ದೇವರೇ, ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಿಮಗೆ ಸ್ತೋತ್ರಗಳನ್ನು ಅರ್ಪಿಸುವುದು ಸರಿಯಾಗಿಯೂ ನೀತಿಯಾಗಿಯೂ ನಮ್ಮ ಮೇಲೆ ಬಿದ್ದ ಭಾರವಾಗಿಯೂ ಅದೇ. ಈ ಕೆಳಗಿನ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಆದ್ದರಿಂದ ನಾವು ದೇವದೂತರೊಂದಿಗೂ ಪ್ರಧಾನ ದೇವದೂತರೊಂದಿಗೂ ಪರಲೋಕದ ಸಂಘದವರೆಲ್ಲರೊಂದಿಗೂ ನಿನ್ನ ಪ್ರಭಾವಗಳ ನಾಮವನ್ನು ಕೊಂಡಾಡುತ್ತಾ ಘನಪಡಿಸುತ್ತಾ ಪರಿಶುದ್ಧನೇ 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 ದೂತಗಣಗಳ ಒಡೆಯನಾದ ದೇವರೇ, ಯಾವ ಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ ಎಂದು ಎಡಬಲದಲ್ಲಿ ನಿನ್ನ ಸ್ತುತಿಸುತ್ತೇವೆ. ಬಹುಮತನಾಗಿರುವ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ಆಮೆನ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ನನ್ನನ್ನು ನಿನ್ನನ್ನು ಈ ದಿನ ನಿನಗೇನು ಬೇಕಾಗಿದೆ ಎಂಬುದಾಗಿ ಆತನು ಕೇಳಿ ನಿನ್ನನ್ನು ಆಶೀರ್ವದಿಸಲು ಆತನ ಸಿದ್ಧನಾದಂಥ ದೇವರು ಆತನ ದೇಹ ರಕ್ತಗಳಲ್ಲಿ ಪಾಲ್ಗೊಂಡು ಆತನನ್ನು ವಿನಯದಿಂದ ತಗ್ಗಿದ ಮನೋಭಾವನೆಯಿಂದ ಆತನ ದೇಹ ರಕ್ತಗಳಲ್ಲಿ ಪಾಲ್ಗೊಂಡು ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಎಲ್ಲರೂ ನಿಂತುಕೊಳ್ಳಿ. ನಿಮ್ಮ ಬಳಿಗೆ ಬರುತ್ತದೆ, ನಿಮ್ಮ ಬಳಿಗೆ ತೆಗೆದುಕೊಂಡು ಬರ್ತಾರೆ. ಕಳೆದ ಮೊದಲನೇ ಭಾನುವಾರದಲ್ಲಿ ನಿಮಗೆ ಕೊಡಲ್ಪಟ್ಟಿದೆ. ಅದೇ ರೀತಿಯಾಗಿ ಮೊದಲು ಓದಿದ ನಂತರ ಆ ಬ್ರೆಡ್ ಅನ್ನು 2 ಸಾರಿ ಓದಿದ ನಂತರ ಆ ಒಂದು ಆತನ ರಕ್ತವನ್ನು ತೆಗೆದುಕೊಂಡು ಕುಡಿದು ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗಬೇಡಿ. ಬ್ರೆಡ್ಡನ್ನು ತೆಗೆದುಕೊಂಡಿರ್ತೀರಿ ಎಂಬುದಾಗಿ ನಾನು ನೆನೆಸ್ತೇನೆ. ಎಲ್ಲರಿಗೆ ಸಿಕ್ಕಿದ್ದಾರೆ. ನಿಮಗೋಸ್ಕರ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನು ನಿಮಗೋಸ್ಕರ ಸತ್ತನೆಂದು ಜ್ಞಾಪಕ ಮಾಡಿಕೊಂಡಿದ್ದನ್ನು ತೆಗೆದುಕೊಂಡು ತಿಂದು ಕೃತಜ್ಞತೆಯುಳ್ಳವರಾಗಿ ನಿಮ್ಮ ಹೃದಯದ ಆತನ ವಿಶ್ವಾಸದಿಂದ ಆಹಾರ ಮಾಡಿಕೊಳ್ಳಿರಿ. ನಿಧಾನವಾಗಿ ಮೇಲಿನ ಆಪಿಳ ಒಂದು ಕೊಡಲ್ಪಟ್ಟಂಥ ಬ್ರೆಡ್ನ ದ್ರಾಕ್ಷರಸದ ಬಾಕ್ಸನ್ನು ನಿಧಾನವಾಗಿ ಓಪನ್ ಮಾಡಿಕೊಳ್ಳ್ರಿ, ಚೆಲ್ಲಬೇಡ್ರಿ. ನಿಮಗೋಸ್ಕರ ಸೃಷ್ಟಿಸಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮ ದೇಹಾತ್ಮಗಳನ್ನು ನಿತ್ಯ ಜೀವಕ್ಕಾಗಿ ಕಾಪಾಡಲಿ. ಕ್ರಿಸ್ತನ ರಕ್ತವು ನಿಮಗೋಸ್ಕರ ಸೂಚಿಸಲ್ಪಟ್ಟಕ್ಕೆ ಜ್ಞಾಪಕ ಮಾಡಿಕೊಂಡು ಇದನ್ನು ತೆಗೆದುಕೊಂಡು ಕುಡಿದು ಕೃತಜ್ಞತೆಯುಳ್ಳವರಾಗಿರಲಿ. ಆಮೆನ್. ಲೋಕದ ತಂದೆಯಾದ ದೇವರು ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಆತನ ಸನ್ನಿಧಿಯಲ್ಲಿ ಬಂದು ಆತನ ಮುಂದೆ ತಗ್ಗಿಸಿಕೊಂಡವರಿಗೆ ವಿನಯ ಸ್ವಭಾವ ಮತ್ತು ವಿಧೇಯತೆಯಿಂದ ಹೊಂದಿಕೊಳ್ಳುವಾಗ ಪರಲೋಕದ ತಂದೆಯಾದ ದೇವರು ಆಶೀರ್ವಾದಿಸುವಾಗಿದ್ದಾನೆ.
ಆತನ ಬಳಿಯಲ್ಲಿ ಪಶ್ಚಾತ್ತಾಪ ಪಡೆದುಕೊಂಡು ಆತನನ್ನು ಸ್ವೀಕರಿಸುವಾಗ ಆತನ ಬಲವು ನಿಮ್ಮೊಳಗಡೆ ಬಂದು ಈ ಲೋಕವನ್ನು ಜಯಿಸಲು ಆತನ ಶಕ್ತಿಯನ್ನು ಕೊಡಲಿ. ಈ ಲೋಕದಲ್ಲಿ ಪ್ರತಿ ನಿನ್ನನ್ನು ಮಾಡುವಂತೆ ಈ ಲೋಕದ ಪ್ರತಿ ಸಂಗತಿಗಳ ಮೇಲೆ ಜಯವನ್ನು ಹೊಂದಿ ನೀವು ಸಾಕ್ಷಿಗಳಾಗಿ ಜೀವಿಸಲು ನಿಮ್ಮನ್ನು ಪರಿಶುದ್ಧಾತ್ಮನು ಬಲಪಡಿಸಲಿ, ಕಾಯಲಿ, ಕಾಪಾಡಲಿ. ಆಮೆನ್. ಒಂದು ಸೆಕೆಂಡ್ ಹಂಗೆ ಕೂತ್ಕೊಳ್ಳಿ. ಕರ್ತನು ನಿಮ್ಮೆಲ್ಲರನ್ನು ಕಾಪಾಡಲಿ. ನಾವೆಲ್ಲರೂ ಕೊನೆಯದಾಗಿ ಈ ಕೊನೆಯ ಈ ಭಾಗವನ್ನು ಓದಿಕೊಂಡು ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆಯು, ಭೂಲೋಕದಲ್ಲಿ ಸಮಾಧಾನವು, ಮನುಷ್ಯರ ಮೇಲೆ ದೇವರ ದಯೆ ಇರಲಿ. ಕರ್ತನೆ, ಪರಲೋಕದ ರಾಜನೇ, ಸರ್ವಶಕ್ತನಾದ ತಂದೆಯಾಗಿರುವ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನ ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ತಂದೆಯಾದ ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರಿಗೆ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದಿವ್ಯ ರಕ್ಷಕನೇ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕೂತಿರುವ ಆತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನು, ನೀನೊಬ್ಬನೇ ಪ್ರಭು, ಕ್ರಿಸ್ತ ನೀನೊಬ್ಬನೇ ಪವಿತ್ರಾತ್ಮನೊಂದಿಗೆ ಕೂಡಿ ತಂದೆಯಾದ ಪ್ರಭಾವದ ಶಿರೋಮಣಿಯಾಗಿದ್ದೀವಿ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯ ಮೇಲೆ ದೈವ ಶಾಂತಿಯು ದೇವರ ಮತ್ತು ಆತನ ಮಗನು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿ ನಿಮ್ಮ ಹೃದಯಗಳ ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆಯು ಮಗನು ಪವಿತ್ರಾತ್ಮನಾಗಿರುವ ಸರ್ವಶಕ್ತನಾದ ದೇವರ ಆಶೀರ್ವಾದವು ನಿಮ್ಮೊಳಗೆ ಬಂದು ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಆಮೆನ್.